भङ्गरहितं मजलं विमलं सदा आनन्दतीर्थवतुलं भजे तापत्रयापहम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौविन्याय सुदारतान् स्वस्त्यस्वाशेषतताम् अखिल सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिल कलिकृतकल्मषापनोदनपटुतरे धर्माद्यखिलपुरुषार्थसाधने भूते हरिवंशमहापुराणे अद्य कथा प्रारम्भः। ವೇದವ್ಯಾಸದೇವರು ಅವತಾರ ಮಾಡಿದ್ದೆ ಬ್ರಹ್ಮಾದಿಗಳ ಪ್ರಾರ್ಥನೆಯ ಮೇರೆಗೆ ಜ್ಞಾನ ತಿರೋಧಾನ ಆಗಿದೆ. ಪ್ರಧಾನವಾಗಿ ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಆಚಾರ್ಯರು ತಿಳಿಸೋದು, ಹೊರಗಿನಿಂದ ಯಾರಾದರೂ ಸಮಸ್ಯೆಯನ್ನು ಮಾಡಿದರೆ ಅವಾಯ್ಡ್ ಮಾಡ್ಕೊಳ್ಬೋದು, ಮನಸ್ಸೊಳಗೆ ನಿಂತು ಹಾಳು ಮಾಡ್ಲಿಕ್ಕೆ ಶುರು ಮಾಡಿದರೆ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಅದನ್ನೇ ಪ್ರಾರ್ಥನೆ ಮಾಡಿದರು. ಕಲಿ ಸ್ವಯಂ ಬ್ರಹ್ಮವದ ವರಾದಿದಾನೀಂ. ಕಲಿ ಬ್ರಹ್ಮದೇವರ ವರದಿಂದ ಎಲ್ಲರ ಮನಸ್ಸಿನಲ್ಲಿ ಹೋಗಿ ವಿಪರೀತ ಜ್ಞಾನ ಅಜ್ಞಾನ ಇದ್ದರೆ ಸ್ವಲ್ಪ ವಾಸಿ ಸಂಭವ ಅದನ್ನು ನಾವು ತೊಳ್ಕೋಬಹುದು. ವಿಪರೀತ ಜ್ಞಾನ ಅಂದರೆ ಇದು ರಾಂಗ್ ಥ್ರೆಡ್ ಆದಾಗೆ, ಬೋಲ್ಟು ನಟ್ಟು ಎರಡೂ ವೇಸ್ಟೇ. ರಾಂಗ್ ಥ್ರೆಡ್ ಆಗಿ ಬಿಟ್ರೆ ಏನೂ ತಿಳಿದಿಲ್ವಾ, ಏನಾದರೂ ನಾವು ಅವನಿಗೆ ತಿಳಿಸಬಹುದು. ಆಲ್ರೆಡಿ ಅವನು ತಪ್ಪಾಗಿ ತಿಳಿದಿಯಾನೆ ಅಂದರೆ ಅವನ ತಪ್ಪನ್ನು ರಿಪೇರಿ ಮಾಡಿ ಸರಿಯಾಗಿ ತಿಳಿಸೋದು ತುಂಬ ಕಷ್ಟ. ಅದು ಹೀಗಾಗಿ ಕಲಿಗೆ ಬ್ರಹ್ಮದೇವರ ವರವೂ ಇತ್ತು, ಯುಗವೂ ಹೌದು. ಅಜ್ಞಾನ ಹಾಗೂ ವಿಪರೀತ ಜ್ಞಾನಗಳ ರೂಪದಲ್ಲಿ ಎಲ್ಲರಲ್ಲಿ ಸೇರಿ ಎಲ್ಲರ ಜ್ಞಾನವನ್ನು ಹಾಳು ಮಾಡಿದ್ದಾನೆ. ಏನಾದರೂ ಮಾಡಿ ಅಂತ ಪ್ರಾರ್ಥನೆ ಮಾಡಿದಾಗ ಇದರ ಮೇಲೆ ಅದು ದೃಷ್ಟಾಂತವನ್ನು ಕೊಡ್ತಾರೆ. ಕೂತಿಗೆ ಹೆಂಡವನ್ನು ಕುಡಿಸಿ ಚೇಳನ್ನು ಕುಟುಕಿಸಿದರೆ ಹೇಗೋ ಹಾಗಾಗಿದೆ. ದ್ವಾಪರದಲ್ಲಿ ಗೌತಮರ ಶಾಪ ಸಹಜವಾಗಿ ಯುಗದಿಂದ ಯುಗಕ್ಕೆ ಜ್ಞಾನ ಶಕ್ತಿ ಸಾಮರ್ಥ್ಯ ಡಿಟಿರೇಟ್ ಆಗತ್ತೆ. ಈಗ ನಮ್ಮ ಅವಸ್ಥೆನೇ ಇದೆಯಲ್ಲ, ನಮ್ಮ ಹಿಂದಿನವ್ರಿಗಿದ್ದಷ್ಟು ಶಕ್ತಿ ಸಾಮರ್ಥ್ಯ ನಮಗಿಲ್ಲ, ಭಾರಗಿರ ಎತ್ತಲಿಕ್ಕಾಗಲ್ಲ. ಹಿಂದೆಲ್ಲ ಪಾಪ 70-75 ವರ್ಷಕ್ಕೆ ಬೆನ್ನೋವು ಅಂತ ಇರೋದು. ಈ ಬೆನ್ನೋವು ಯಾರಿಗೆ ಅಂದರೆ ಬೆನ್ನು ಇದ್ದವ್ರಿಗೆಲ್ಲ ನೋವಿದೆಯಂತ. ಹಾಗಾಗಿ ಎಲ್ಲರಿಗೂ ರೋಗ ರುಜಿನ ಬಹಳ ಇದೆ. ಹಾಗಾದರೆ ಏನು ಮಾಡಬೇಕು? ದಯಮಾಡಿ ಜ್ಞಾನವೇ ಇಲ್ಲ ಅಂತಾದರೆ ಮಾನವ ಅಂತ ಕರೆಯೋದೇ ಮನು ಅವಬೋಧನೆ. ಜ್ಞಾನವಂತನಾದದ್ದರಿಂದ ಮಾನವ ಅಂತ. ಜ್ಞಾನವೇ ಇಲ್ಲದೆ ಬದುಕು ಹೇಗೆ ಅಂತಂದಾಗ ಯುಗವೂ ಒಂದು, ಗೌತಮರ ಶಾಪವೂ ಬಂತು. ಬ್ರಾಹ್ಮಣರ ಜ್ಞಾನ ತಿರೋಧಾನ ಆಗಲಿ ಅಂತ 12 ವರ್ಷ ಬರ ಬಂದಾಗ ಗೌತಮರ ಮನೆಯಲ್ಲಿ ಎಲ್ಲ ಬ್ರಾಹ್ಮಣರು ಆಶ್ರಯ ಪಡೆದಿದ್ದರು. ಅದಾದ ಮೇಲೆ ತಮ್ಮೂರಿಗೆ ಹೋಗಬೇಕು ಅಂತ ಈ ಗಣಪತಿ ಇನ್ಸ್ಪೈರ್ ಮಾಡ್ದ. ಗಣಪತಿಯನ್ನ ತಾಯಿ ಪಾರ್ವತಿ ಕೇಳ್ತಾಳೆ, ನಿಮ್ಮ ಅಪ್ಪ ಯಾವಾಗಲೂ ತಲೆ ಮೇಲೆ ಒಂದು ಹೆಣ್ಣನ್ನು ಕೂಡಿಸ್ಕೊಂಡಿದ್ದಾರೆ, ಮೈ ಉರಿಯತ್. ಗಂಡಂದ್ರು ಇನ್ಯಾವುದನ್ನ ಹೆಣ್ಣನ್ನು ನೋಡ್ತಾರೆ ಅಂದರೆ ಬೇಜಾರು, ನಿನ್ನ ತಲೆ ಮೇಲೆ ಕೂಡಿಸ್ಕೊಂಡಿದ್ದಾರೆ ಅಂದರೆ. ಹಾಗಾಗಿ ಇವಳು ಯಾವಾಗಲೂ ಗಂಗೆಯನ್ನು ಕೂಡಿಸಿಕೊಂಡಿದ್ದಾರೆ, ಅದನ್ನು ನೀನು ಇಳಿಸ್ಬೇಕು. ಹಾಗಾದರೆ ನೀನು ಯೋಚನೆ ಮಾಡಬೇಡ, ನಾನು ವ್ಯವಸ್ಥೆ ಮಾಡುತ್ತೇನೆ ಅಂತ ಈ ಆಚಾರಗಳಿದ್ದಲ್ಲಿ ಬಂದರು. ಬರ ಬಂದಿತ್ತು ಗೌತಮರ ಆಶ್ರಮದಲ್ಲಿ. ಹೌದು, ಬರ ಬಂದಾಗ ಗೌತಮರ ಆಶ್ರಮದಲ್ಲಿ ಹೇಗೆ ಇತ್ತು? ಗೌತಮರ ತಪಸ್ಸಾಗಿತ್ತಂತೆ. ಅವರು ಸ್ನಾನಕ್ಕೆ ಹೋಗುವ ಮುಂಚೆ ಏನಾದರೂ ಬೀಜ ಬಿತ್ತಿದರೆ ಸ್ನಾನ ಮುಗಿಸಿ ಬರೋ ಕಾಲಕ್ಕೆ ಕಟಾವಿಗೆ ಬಂದಿರೋದಂತೆ. ಅವತ್ತಿಂದ ಅವತ್ತು ಅಡುಗೆ ಮಾಡಿ ಹಾಕೋದು. 12 ವರ್ಷ ಹೀಗಿದ್ದರು. ಇದಾದ ಮೇಲೆ ಗಣಪತಿ ಹೇಳ್ದ, ನಿಮ್ಮೂರಿಗೆ ನೀವು ಬನ್ನಿ, ಇನ್ನೊಬ್ಬರ ಮನೇಲಿ ಯಾವಾಗಲೂ ಇರೋದಲ್ಲ. ಮಳೆ ಬೆಳೆ ಇಲ್ಲ ಅಂದರೆ ಇರಬೇಕು. 24 ಗಂಟೆ ಇನ್ನೊಬ್ಬರ ಮನೆಯಲ್ಲೇ ಇದ್ದರೆ ನಿಮ್ಮೂರಲ್ಲೂ ಮಳೆ ಆಗಿದೆ. ಅದಕ್ಕೆ ಅವರೇನು ಉತ್ತರ ಕೊಟ್ಟರು, ನಮ್ಮೂರಿಗೆ ಬಂದು ಮಾಡೋದೇನು, ಯಥಾ ಪ್ರಕಾರ ಪಾಠ ಪ್ರವಚನ. ನಮ್ಮ ಉತ್ತರ ಕನ್ನಡ ಕಡೆ ಒಂದು ಇದಂತ ಹುಚ್ಚಿಗೆ ತವ್ರ ಮನೆ ಆದ್ರೇನು ಅತ್ತೆ ಮನೆ ಆದ್ರೇನು ಅಂತ ಯಾವ ಡಿಫ್ರೆನ್ಸು ಇರೋದಿಲ್ಲ. ಹಾಗೆ ಇಲ್ಲೂ ನಾವು ಪಾಠ ಊಟ ಅದೇ ಮಾಡೋದು, ನಮ್ಮೂರಿಗೆ ಬಂದು ಪಾಠ ಊಟ ಎಲ್ಲಿದ್ರೆ ಅನ್ನೋದು. ಹಾಗಲ್ಲ, ಇನ್ನೊಬ್ಬರ ಮನೆಯಲ್ಲಿ ಅನಿವಾರ್ಯತೆ ಇದ್ದರೆ ಆಶ್ರಯ ಪಡಿಬೇಕು. ಸುಮ್ಮನೆ ನಮ್ಮ ಮನೆಯಲ್ಲಿ ಅನುಕೂಲ ಇದ್ದು ಇನ್ನೊಬ್ಬರ ಮನೆಗೆ ಹೋಗೋದು ಸರಿಯಲ್ಲ. ನಾವು ಗೌತಮನ ಆಶ್ರಯದಲ್ಲಿದ್ದೇವೆ, ಅವರು ನಮಗೆ ಬೇಡ ಅಂದರೆ ಹೇಗೆ ಹೇಳೋದು? ದಾಕ್ಷಿಣ್ಯ. 12 ವರ್ಷ ಆಪತ್ತು ಕಾಲದಲ್ಲಿ ಅನ್ನ ಹಾಕಿದ್ದಾರೆ, ಅವರೇ ಕಳಿಸಿದ್ರೆ ಚಲೋ. ಇಲ್ವಾ, ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡ್ರಿ. ಏನಂತ? ಒಂದು ಆಕಳು ನಿರ್ಮಾಣ ಮಾಡ್ರಿ ನಿಮ್ಮ ತಪಸ್ಸಿನಿಂದ. ಅದು ಇಷ್ಟು ಸೂಕ್ಷ್ಮ ಇರಬೇಕು, ಅದಕ್ಕೇನಾದರೂ ಒಂಚೂರು ನೀರು ಹಾಕಿದರೆ ಅದು ಸತ್ತೋಗ್ಬೇಕು. ಆ ಆಕಳು ಈ ಧಾನ್ಯ ಎಲ್ಲ ತಿಂತಾ ಇರಲಿ. ಅವ್ರು ಸ್ನಾನ ಮುಗಿಸಿ ಬರೋ ಕಾಲಕ್ಕೆ ನೀರನ್ನು ಹಾಕ್ತಾರೆ, ಅದನ್ನು ಪಕ್ಕಕ್ಕೆ ಹೋಗಲಿ ಅಂತ ಸತ್ತೋಗತ್ತೆ. ನೀವು ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡ್ರಿ, ಗೋಹತ್ಯೆ ಮಾಡಿದ ಆಚಾರು.
ಇಷ್ಟೇ ಮಾಡಿಟ್ರು. ಗೌತಮನಿಗೆ ಆಶ್ಚರ್ಯ, ಕೋಲು ತಗೊಂಡು ಹೊಡೆದ್ರು ಪಕ್ಕಕ್ಕೆ ಹೋಗೋದಿಲ್ಲ, ಇದೇನಿದೆ ನೀರು ಬಿದ್ದರೆ ಸತ್ತೋಯ್ತು, ಗೋಹತ್ಯೆಯನ್ನಂತೂ ಮಾಡಿದ ಪಾಪ ಬಂದೋಯ್ತು. ಎಲ್ಲ ಋಷಿಗಳು ಹೊರಟರು, ತಕ್ಷಣ ಶಾಪ ಕೊಟ್ಟರು. ಇವರ ಕುತಂತ್ರ ಗೊತ್ತಾಯಿತು, ನಿಮ್ಮ ಜ್ಞಾನ ಎಲ್ಲ ತಿರೋಧಾನ ಆಗಲಿ. ಅಡ್ರೆಸ್ಸೇ ಮರ್ತೋದ್ರು. ಜೈತೀರ್ಥರು ಟೀಕಾಕೃತ್ಪಾದರು ತತ್ವಪ್ರಕಾಶಿಕೆಯಲ್ಲಿ ಬರೀತಾರೆ ಈ ಕಥೆಯನ್ನು ಹೇಳಿದವರು ತ್ರಿವಿಕ್ರಮ ಪಂಡಿತಾಚಾರ್ಯರು. ತತ್ವಪ್ರದೀಪಿಕೆ ಅನ್ನೋಲ್ಲಿ ಆಚಾರ್ಯರ ಭಾಷ್ಯದ ವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಬ್ರಹ್ಮಸೂತ್ರಗಳು ಪ್ರಮಾಣ ಅನ್ನೋದನ್ನು ಹೇಗೆ ನೀವು ಹೇಳ್ತೀರಿ, ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ ವೇದವ್ಯಾಸ ದೇವರು ಅವರು ಪ್ರಾಮಾಣಿಕರು ಅನ್ನೋದು ಹೇಗೆ, ಅವರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡುವ ಪ್ರಸಂಗ ಬಂತ್ಯಾಕೆ, ಅವರ ಅವತಾರ ಯಾಕೆ ಅನ್ನೋದನ್ನು ಪೀಠಿಕೆಯಾಗಿ ಆಚಾರ್ಯರು ಸೂತ್ರ ಭಾಷ್ಯದ ಆರಂಭದಲ್ಲಿ ಹೇಳ್ತಾರೆ. ದ್ವಾಪರೇ ಸರ್ವತ್ರ ಜ್ಞಾನ ಕುಲೀಭೂತೆ ಬ್ರಹ್ಮರುದ್ರೇಂದ್ರಾದಿವಿಹರ್ತಿತ ಭಗವಾನ್ ನಾರಾಯಣೋ ವ್ಯಾಸತ್ವೇನ ಅವತತಾರ ತಚ್ಚೋಕ್ತಂ ಸ್ಕಾಂದೆ ಅಂತ ಸ್ಕಾಂದ ಪುರಾಣದ ಅಲ್ಲಿ ಬರುವ ಈ ಗಾಥೆ ಇದು ಎಲ್ಲ ಹೇಳಿ ಜೈತೀರ್ಥರು ಪ್ರಶ್ನೆ ಮಾಡಿಕೊಳ್ತಾರೆ. ಅವರು ಶಾಪ ಕೊಡಲಿ, ಯಾರಿಗೆ ಶಾಪ ಕೊಡಬೇಕು? ಅವರ ಮನೆಯಲ್ಲಿ ಆಶ್ರಯ ಪಡೆದು ಮೋಸ ಮಾಡಿದವ್ರಿಗೆ ಶಾಪ ಕೊಡಬೇಕು. ಇಡೀ ಜಗತ್ತಲ್ಲಿರುವ ಎಲ್ಲ ಬ್ರಾಹ್ಮಣರ ಜ್ಞಾನ ನಾಶ ಆಗಲಿ ಅಂದರೆ ಇದು ಅನ್ಯಾಯ ಅಲ್ವಾ? ಒಬ್ಬರು ಅನ್ಯಾಯ ಮಾಡಿದರೆ ಇಡೀ ಕುಲಕ್ಕೆ, ಈಗ ನಮ್ಗೆ ಹಾಗೆ ಆಗ್ತಾ ಇದಲ್ಲ, ಯಾವುದೋ ಕಾಲದಲ್ಲಿ ಯಾವುದೋ ಒಬ್ಬ ಬ್ರಾಹ್ಮಣ ಯಾರಿಗೋ ಸಮಸ್ಯೆ ಕೊಟ್ಟ ಅಂದರೆ ಇಡೀ ಬ್ರಾಹ್ಮಣರು ಅಯೋಗ್ಯರು ಅಂದರೆ ಇದು ಏನಿದು? ಅದಕ್ಕೆ ಹೇಳಿದರು, ಎಲ್ಲರಿಗೂ ಅವರು ಶಾಪ ಕೊಟ್ಟಿಲ್ಲ, ಅವರ ಮನೆಯಲ್ಲಿದ್ದವರಿಗೆ ಕೊಟ್ಟರು. ಮತ್ತು ಎಲ್ಲರ ಜ್ಞಾನ ಯಾಕೆ ನಾಶ ಆಯಿತು? ಟೀಚರ್ಸು ಅಂತ ಯಾರಿದ್ರು ಅವರೆಲ್ಲ ಇವ್ರ ಮನೆಯಲ್ಲೇ ಇದ್ರಂತೆ. ಸಂಪ್ರದಾಯ ಪ್ರವರ್ತಕ ಭಾವ ಅಂತಂದ್ರು ಜೈತೀರ್ಥರು. ಸಂಪ್ರದಾಯವನ್ನು ಹೇಳಿಕೊಡೋರು ಎಲ್ಲರೂ ದಡ್ಡರಾದರೆ ಇನ್ನು ಸ್ಟೂಡೆಂಟ್ಸ್ ಗತಿ ಏನು? ಆದ್ದರಿಂದ ದೇವತೆಗಳು ಪ್ರಾರ್ಥನೆ ಮಾಡಿದರು. ದ್ವಾಪರದಲ್ಲಿ ಒಬ್ಬ ಮುನೀಪ ತನ್ನ ಕೋಪದಿಂದಲಿ ಕೊಟ್ಟ ಶಾಪ, ಶಾಪಿಸಲು ಜ್ಞಾನ ಲೋಪವಾಗೆ ಅಪರ ತತ್ವ ಸ್ವರೂಪ. ಮೇಧಿನಿಯ ಕಾಯೆಂದು ಮೊರೆಯಿಡ ಪಾಪವಿರಹಿತಳಾದ ಯಮುನಯ ದ್ವೀಪಗೊಲಿದಂಬಿಗರ ಪೆಣ್ಣಿನ ರೂಪಗೊಲಿದವಳಲ್ಲಿ ಜನಿಸಿದೆ ಮಧ್ವಾಂತರ್ಗತ ವೇದವ್ಯಾಸ. ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ಶ್ರದ್ಧೆಯಿಂದಲೇ ನಿನ್ನ ಭಜಿಸುವ ಜನರಿಗೆ ಬುದ್ಧ್ಯಾದಿಗಳ ಕೊಟ್ಟು ಧರಿಸೋ ದೇವರ ದೇವ ಮಧ್ವಾಂತರ್ಗತ ವೇದವ್ಯಾಸ. ವ್ಯಾಸ ರೂಪದಿಂದ ವೇದವ್ಯಾಸರಾಗಿ ಅವತಾರ ಮಾಡಿದರು. ವಾಸ್ತವಿಕವಾಗಿ ಆಚಾರ್ಯರು ಹೇಳೋದೇನೆಂದರೆ, ವೇದವ್ಯಾಸ ಅನ್ನೋದು ಅದೊಂದು ಪೋಸ್ಟ್. ಅದು ಆ ಪೋಸ್ಟಿಗೆ ಯಾರು ಬಂದರೂ ಅವ್ರನ್ನ ವೇದವ್ಯಾಸ ಅಂತಾನೆ ಕರೆಯೋದು. ಈಗ ಪ್ರೈಮ್ ಮಿನಿಸ್ಟರು ಆ ಪೋಸ್ಟಲ್ಲಿರೋನು ಯಾರು ಇರ್ತಾರೋ ಅವರನ್ನು PM ಅಂತ ಕರೆಯೋದು. ಅದು ಪರ್ಮನೆಂಟ್ ಅಲ್ಲ. ಇದು ವೇದವ್ಯಾಸ ಅನ್ನುವ ಪದದ ಅರ್ಥ ವೇದವನ್ನು ವಿಭಾಗ ಮಾಡುವವ ಅಂತ. ಯಾವಾಗಲೂ ದೇವರು ಬರೋದಿಲ್ಲಂತ ಆ ಪೋಸ್ಟಿಗೆ. ತೃತೀಯ ಯುಗಮಾರಭ್ಯ ವ್ಯಾಸೋ ಬಹುಶ ಜಗ್ನಿರೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ. ಒಂದು 4 ಬಾರಿ ಮಾತ್ರ ವೇದವ್ಯಾಸ ಪಟ್ಟಕ್ಕೆ ದೇವರೇ ಬರೋದು. ರಾಮಾವತಾರದ ಮುಂಚೆ ವೇದವ್ಯಾಸರ ಅವತಾರವನ್ನು ಹೇಳಿದ್ದಾರೆ ಭಾಗವತದಲ್ಲಿ. ಮಧ್ವಾಚಾರ್ಯರು ಪ್ರಶ್ನೆ ಮಾಡಿಕೊಂಡ್ರು, ರಾಮಾವತಾರ ಆದದ್ದು ತ್ರೇತಾಯುಗದಲ್ಲಿ, ವೇದವ್ಯಾಸ ಅವತಾರ ಆದದ್ದು ದ್ವಾಪರದ ಕಡೆಯಲ್ಲಿ. ನೀವು ಯಾಕೆ ಹೀಗೆ ವ್ಯತ್ಯಾಸ ಮಾಡಿದ್ದು ಅಂದರೆ, ರಾಮಾವತಾರದ ಮುಂಚೆಯೂ ವೇದವ್ಯಾಸ ಅವತಾರ ಆಗಿದೆ ಅಂಥೇಳಿ ಆಚಾರ್ಯರು ಯಾವಾಗ ಅಂತ ಈಗೇನು 21 ಮಹಾಯುಗ ಅಂದರೆ, ಒಂದು ಮನ್ವಂತರ ಅಂದರೆ 71 ಮಹಾಯುಗಗಳು. 4 ಯುಗಕ್ಕೆ ಒಂದು ಮಹಾಯುಗ ಅಂತ ಹೆಸರು. 4 ಯುಗ ಇಂಟು 71 ಟೈಮ್ಸ್ ಆದರೆ ಒಂದು ಮನ್ವಂತರ. ಈಗೇನು ನಾವು ಇದ್ದೇವೆ ವೈವಸ್ವತ ಮನ್ವಂತರ, ಇದು ಮುಗಿಯೋದು 71 4 ಯುಗಗಳ ಬಂಚು 71 ಬಾರಿ ಹೋಗಬೇಕು. ಆ 71ರಲ್ಲಿ 28ನೇದು ನಾವಿದ್ದೇವೆ. ಈಗ 28ನೇ ಕಲಿಯುಗ ಅಂತ. ಇನ್ನೂ ಬ್ಯಾಲೆನ್ಸ್ ಬೇಕಾದಷ್ಟಿದೆ. ಈ 28ನೇ ಕಲಿಯುಗದಲ್ಲಿ ವೇದವ್ಯಾಸರು ಅವತಾರ, ವೇದವ್ಯಾಸ ಪೋಸ್ಟಿಗೆ ಬಂದವರು ದೇವರು. ಆಚಾರ್ಯರು ಒಂದನ್ನು ಮಾತ್ರ ಹಿಂಟ್ ಕೊಟ್ಟಿದ್ದಾರೆ. ಮುಂದೆ ಬರ್ತಾರಲ್ಲ 29ನೇ
ದ್ವಾಪರ ಯುಗದ ಅಂತ್ಯದಲ್ಲಿ ವೇದವ್ಯಾಸ ಅನ್ನುವ ಪೋಸ್ಟಿಗೆ ಬರೋರು ದೇವರು ಬರುವುದಿಲ್ಲಂತೆ. ಮತ್ತೆ ಯಾರು ಬರ್ತಾರೆ? ಅಶ್ವತ್ಥಾಮಾಚಾರ್ಯರು ಬರ್ತಾರೆ ಅಂತ ಹೇಳಿದ್ದಾರೆ ಶ್ರೀಮದಾಚಾರ್ಯರು. ಅಶ್ವತ್ಥಾಮಾಚಾರ್ಯರು ಆ ಪೋಸ್ಟಿಗೆ ಬರ್ತಾರೆ ಅಂತ. ಪ್ರಕೃತದಲ್ಲಿ ವೇದವ್ಯಾಸರು ಅವತಾರ ಮಾಡಿ ವೇದಗಳನ್ನು ವಿಭಾಗ ಮಾಡಿ ವೇದಾರ್ಥ ನಿರ್ಣಾಯಕವಾದಂತಹ ಬ್ರಹ್ಮಸೂತ್ರಗಳು ಹಾಗೂ ಅದು ಫಾರ್ಮುಲಾಸ್, ಅದು 564 ಸೂತ್ರಗಳು, ಹಾಗೂ ಯಾರಿಗೆ ವೇದವನ್ನು ಅಧ್ಯಯನ ಮಾಡುವ ಅಧಿಕಾರ ಇಲ್ಲ, ಅವರು ದೇವರ ಮಹಿಮೆಯನ್ನು ತಿಳಿಯದೆ ಅವರು ವಂಚಿತರಾಗಬಾರದು ಅಂತ ಇತಿಹಾಸ ಪುರಾಣ, ಇತಿಹಾಸ ಅಂದರೆ ಮಹಾಭಾರತ ಹಾಗೂ ಅದು ಅಷ್ಟಾದಶ ಪುರಾಣಗಳನ್ನು ರಚನೆ ಮಾಡಿ ಕೊಟ್ಟರು ವೇದವ್ಯಾಸ ದೇವರು. ಆ ಇತಿಹಾಸ ಪುರಾಣದ ಅಡಿಯಲ್ಲಿ ಹಾಗೂ ಸೂತ್ರದ ಅಡಿಯಲ್ಲಿ ನಾವು ವೇದದ ಅರ್ಥವನ್ನು ತಿಳ್ಕೋಬೇಕು. ಮಹಾಭಾರತದ ಖಿಲ ಭಾಗ ಅಂತ ಕರೀತಾರೆ ಇದನ್ನು. ಖಿಲ ಅಂದರೆ ಉಳಿದದ್ದು ಅಥವಾ ಫಲಭಾಗ ಅಂದರೆ ಹರಿವಂಶ. ಮಹಾಭಾರತವನ್ನು ಕೇಳಿದ್ದು ವೈಶಂಪಾಯನರು ಅನ್ನೋ ಋಷಿಗಳು ಹೇಳಿದ್ದು. ಕೇಳಿದವನು ಫಸ್ಟ್ ಯಾರು ಅಂತಂದರೆ ಜನ್ಮೇಜಯ ಮಹಾರಾಜ. ಅವನು ಪರೀಕ್ಷಿತನ ಮಗ. ಪರೀಕ್ಷಿತನಿಗೆ ಹಾವು ಕಚ್ಚಿ ಸತ್ತಿದ್ದಕ್ಕೆ ಇವನು ಕೋಪ ಬಂತು. ತಕ್ಷಕ ಕಚ್ಚಿದ್ದಕ್ಕೆ ಕೋಪ ಅಲ್ಲ, ಆ ತಕ್ಷಕ ಏನು ಮಾಡ್ದ ಅಂದರೆ ಒಬ್ಬ ಬ್ರಾಹ್ಮಣ ವೈದ್ಯಕ ಇವನು ಮೆಡಿಸಿನ್ ಕೊಡಲಿಕ್ಕೆ ಅಂತ ಬರ್ತಾ ಇದ್ದ. ಅವನು ಲಂಚ ಕೊಟ್ಟು ಕಳಿಸ್ಬಿಟ್ಟ. ನೀನು ಯಾರು ಅಂದರೆ ಅಲ್ಲಿ ಹಾವು ಕಚ್ಚತ್ತಂತೆ, ಕಚ್ಚಿದ್ರೆ ನಾವು ಮೆಡಿಸಿನ್ ಕೊಟ್ಟರೆ ಬದುಕ್ತಾರೆ. ಇವನು ತಕ್ಷಕ ಏನಂದ, ಇಬ್ಬರು ಆಚಾರ ವೇಷದಲ್ಲಿದ್ದರು, ಅದು ಒರಿಜಿನಲ್ ಹಾವು ಅಂದ, ನಮ್ಮದು ಒರಿಜಿನಲ್ ಮಂತ್ರ ಅಂತ ಇವನಂದ. ಹಾಗಾದ್ರೆ ನಾನೇ ತಕ್ಷಕ, ಕಚ್ಚು ನೋಡೋಣ ಅಂದ. ಒಂದು ಮರಕ್ಕೆ ಕಚ್ಚಿಟ್ಟ. ಮರಕ್ಕೆ ಕಚ್ಚಿದ್ರೆ ಮರದ ಮೇಲೆ ಕಟ್ಟಿಗೆ ಕಡಿತಾ ಇರೋನು ಅದರ ಮೇಲೆ ಗೂಡು ಕಟ್ಟಿದ ಪಕ್ಷಿ ಸಮೇತ ಬೂದಿ ಆಗ್ಬಿಡ್ತು. ಇವನೊಂದು 10 ನಿಮಿಷ ಮಂತ್ರವನ್ನು ಅಭಿಮಂತ್ರಣ ಮಾಡಿ ಪ್ರೋಕ್ಷಣೆ ಮಾಡಿದ್ರೆ ಮರ ಬಂತು, ಕೂತವನು ಬಂದ, ಸ್ವಾಮಿ ಬದುಕದೆ ಅಂದ. ಅವನು ಇದನ್ನೆಲ್ಲ ಕೇಳಿಸ್ಕೊಂಡಿದ್ದ ಈ ಕಾನ್ವರ್ಸೇಷನ್ನು. ಅವನು ಬಂದು ಹೇಳ್ದ, ಸರ್ ನಿಮ್ಮ ಅಪ್ಪನ ಕಚ್ಚಿದ ತಪ್ಪಲ್ಲ, ಬರ್ತಾ ಇರೋ ಆ್ಯಂಬುಲೆನ್ಸನ್ನು ಅವನು ತಡೆದಾನ, ಮೆಡಿಸನನ್ನು ಆ್ಯಂಬುಲೆನ್ಸನ್ನು ಅಂತ. ಹಾಗಾದ್ರೆ ಮಗನೇ ಇಡೀ ಸರ್ಪ ವಂಶವೇ ನಾಶ ಆಗಬೇಕು ಅಂತ ಸರ್ಪ ಯಾಗ ಶುರು ಮಾಡಿದ. ತಕ್ಷಕ ಮಾತ್ರ ಬರಲಿಲ್ಲ, ಅವನು ಹೋಗಿ ಇಂದ್ರನ ಸಿಂಹಾಸನ ಕಚ್ಕೊಂಡು ಕೂತಿದ್ದ. ಎಲ್ಲಿ ಬರ್ತಾ ಇಲ್ಲಲ್ಲ ಸ್ವಾಮಿ, ಅವನು ಇಂದ್ರನ ಸಿಂಹಾಸನ ಕಚ್ಕೊಂಡು ಕೂತಿಯಾನೆ. ಇಂದ್ರನ ಸಿಂಹಾಸನ ಸಮೇತ ಕರೀರಿ ಅಂದರು. ಸೇಂದ್ರಾಯ ತಕ್ಷಕಾಯ ಸೊ ಬಂದ್ಬಿಡ್ತಾರೆ ಸಿಂಹಾಸನ ಸಮೇತ. ಆಚಾರ್ಯರಂತಾರೆ ಇಂದ್ರದೇವರಿಗೆ ಬರದೇ ಇರುವ ತಾಕತ್ತಿದೆ, ಬಂದದ್ದು ಯಾಕೆಂದ್ರೆ ತನ್ನ ವಂಶದವನು ಅಂತ ಕೀರ್ತಿ ಕೊಡ್ಲಿಕ್ಕೆ ಬಂದಿದ್ದಂತೆ. ಯಾಕೆಂದ್ರೆ ಅರ್ಜುನನೇ ಇಂದ್ರ, ಅವನ ಮರಿಮಗ ಇವನು, ಮಗ ಅಭಿಮನ್ಯು, ಅಭಿಮನ್ಯುವನ ಮಗ ಪರೀಕ್ಷಿತ, ಮೊಮ್ಮಗನ ಮಗ ಮರಿಮಗ. ನನ್ನ ಮರಿಮಗನಿಗೆ ಕೀರ್ತಿ ಕೊಡಬೇಕು ಅಂತ ಇಂದ್ರದೇವರು ಬಂದದ್ದಂತೆ. ಆಮೇಲೆ ನಿಲ್ಲಿಸಿದ್ರು ಆಸ್ತಿಕರು ಮತ್ತೆ ಬೃಹಸ್ಪತ್ಯಾಚಾರ್ಯರು ಬಂದು, ಮರಣಕ್ಕೆ ಅವರವರ ಹಣೆ ಬರಹ ಕಾರಣ, ಇದೊಂದು ನಿಮಿತ್ತ ಅಷ್ಟೇ. ನಾವು ಕೈ ಹಿಸ್ಕೊಳ್ತಾ ಇರ್ತೇವೆ, ಡಾಕ್ಟ್ರಿಗೆ ತೋರಿಸ್ಬೇಕಾಗಿತ್ತು, ಯಾಮಾರಿದ್ವಿ, ಆ ಡಾಕ್ಟ್ರ್ ಬಂದು ಈ ಡಾಕ್ಟ್ರಿಗೆ ತೋರಿಸ್ಬೇಕಾಗಿತ್ತು, ಹೀಗೆ ಆಗಬೇಕು ಅಂತ ದೇವರ ಸಂಕಲ್ಪ ಇರುತ್ತೆ, ಅದು ಹಾಗೆ ಆಗತ್ತೆ. ಉಳಿಬೇಕು ಅಂತ ದೇವರ ಸಂಕಲ್ಪ ಇತ್ತು ಅಂದ್ರೆ 10 ಸಲ ಅವರು 90 ವರ್ಷಕ್ಕೆ 4 ಸಲ ಇನ್ನೇನು ಹೋಗ್ತಾರೆ ಅಂತ ಬಂದಿರ್ತಾರೆ. ಅವ್ರು ಹೋಗೋದೇ ಇಲ್ಲ. ಕಡೆಗೆ ಅವನು ಮಗ ಹೇಳ್ತಾನೆ, ನೀವೇ ಯಾರನ್ನ ಮಾಡ್ಕೊಳ್ರಪ್ಪ, ನಾವು ಬರ್ಲಿಕ್ಕೆ ಆಗೋದಿಲ್ಲ ಅಂತ. ಅವನು ಹೋಗಿ 6 ತಿಂಗಳಾದ್ಮೇಲೆ ಇವರು ತಣ್ಣಗೆ ಹೋಗ್ತಾರೆ. ಭಗವತ್ ಸಂಕಲ್ಪ ಅದು. ಹೀಗಾಗಿ ನೀನು ಹೀಗೆಲ್ಲ ಮಾಡೋದು ಸರಿಯಲ್ಲ, ನಿನಗೆ ಪಾಪ ಬಂದಿದೆ, ಅದಕ್ಕೆ ಮಹಾಭಾರತವನ್ನು ಕೇಳು ಅಂದರು. ಮಹಾಭಾರತವನ್ನು ಕೇಳಿ ಆದ ಮೇಲೆ ಅವನು ಪುನಃ ಪ್ರಶ್ನೆ ಮಾಡ್ತಾನೆ, ಹರಿವಂಶವನ್ನು ಹೇಳಿ ಅಂತ. ಹರಿವಂಶದಲ್ಲಿ 3 ವಿಭಾಗವನ್ನು, 3 ಪರ್ವಗಳು ಅಂತ ಮಾಡಿದ್ದಾರೆ. ಮೊದಲನೇ ಪರ್ವದಲ್ಲಿ ವಂಶದ ವಿವರಣೆಯನ್ನು ಕೊಡ್ತಾರೆ. ಈ ರಾಜರುಗಳ ಹರಿಯಿಂದ ಬಂದ ವಂಶ ಆದದ್ದರಿಂದ ಎಲ್ಲ ವಂಶಕ್ಕೆ ಮೂಲ ಪುರುಷ ಭಗವಂತ. ದೇವರ ಒಂದು ಸ್ವಭಾವ ಏನು ಅಂದರೆ, ಅವನು ಏನು ಅಂತ ನಾವು ಉಪಾಸನೆ ಮಾಡ್ತೀವಿ ಅದು ನಮಗೆ ಕೊಡ್ತಾನಂತೆ. ದೇವರಿಗೆ ಒಳ್ಳೆ ಸಾಮರ್ಥ್ಯ ಇದೆ ಅನ್ನೋ ನಿನಗೆ ಸಾಮರ್ಥ್ಯ ಕೊಡ್ತಾನೆ. ದೇವನಿಗೆ ರೂಪ ಇದೆ, ದೇವರು ಶ್ರೀಮಂತ, ದೇವರ ಗುಣಚಿಂತನೆ ಮಾಡಿದ್ರೆ ನಮ್ಮ ಯೋಗ್ಯತಾನುಸಾರ ಆ ಗುಣ ನಮ್ಮಲ್ಲಿ ಬರತ್ತಂತೆ. ಗೋಪಾಲದಾಸರು ಒಂದು ಸುಳಾದಿಯಲ್ಲಂತಾರೆ, ದೇವರ ಪೂಜೆ ಅಂದರೆ ದೇವರನ್ನು ಉದ್ಧಾರ ಮಾಡಿದೆ ಅನ್ಕೋಬೇಡ, ನಿಂದ ಇನ್ವೆಸ್ಟ್ಮೆಂಟ್ ಅಂತ. ನಿನ್ನ ಗುಣಪೂರ್ಣನೆಂದು ನಾ ಗುಣವಂತನಾಗುವೆ, ನಿನ್ನ ಜನನ ಮರಣ ರಹಿತನೆಂದು ಎನ್ನ ಜನನ ಮರಣವನೀಗುವೆ, ನಿನ್ನ ಸ್ವತಂತ್ರನೆಂದು ಎನ್ನ ಸ್ವತಂತ್ರ ಬಲಿಪೇ. ಈ ದಿಶೆಯಲ್ಲಿ ಭಗವಂತನಿಂದ ವಂಶ ಹೊರಟು ಬಂದು ಅದು ದೊಡ್ಡದಾಗಿ ಬೆಳೆದಿದೆ ಅಂದರೆ ನಮ್ಮ ವಂಶವು ಮುಂದೆ ಒಲಿಯುತ್ತೆ. ಹಾಗಾಗಿ ಇದರಲ್ಲಿ ಮೊದಲನೇ ಭಾಗದಲ್ಲಿ
ಭಗವಂತನ ವಂಶದ ವಿವರಣೆ, ಸೂರ್ಯ ಹಾಗೂ ಚಂದ್ರ ವಂಶದ ವಿವರಣೆ. ಅದಾದ ಮೇಲೆ ಎರಡನೇ ಇದರಲ್ಲಿ ಕೃಷ್ಣನ ಕಥೆ, ಮೂರನೇ ಭಾಗದಲ್ಲಿ ಭವಿಷ್ಯತ್ ಪರ್ವ ಅಂತ ಮುಂದಾಗುವ ಕೆಲವು ಅಂಶಗಳನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಮಹಾಭಾರತ ಮಾಖ್ಯಾತಂ, ಇದನ್ನು ಮೊದಲು ಅವನು ವೈಶಂಪಾಯನರನ್ನು ಕೇಳ್ತಾನೆ, ಸ್ವಾಮಿ ನೀವು ವಿಸ್ತಾರವಾಗಿ ಮಹಾಭಾರತವನ್ನು ಹೇಳಿದ್ರಿ, ನಾನು ಇನ್ನೂ ಸ್ವಲ್ಪ ವಿಶೇಷವಾಗಿ ವೃಷ್ಣಿ ಹಾಗೂ ಅಂಧಕರ ವಂಶದ ವಿವರಣೆಯನ್ನು ಕೇಳಬೇಕು ಅಂತ ನನಗೆ ಅಪೇಕ್ಷೆ ಇದೆ, ದಯಮಾಡಿ ಅದನ್ನು ನೀವು ಹೇಳಿ. ಅವರು ಹೇಳ್ತಾನೆ ಹೇಳಿದ್ರು, ಯಾರು ಈ ಹರಿವಂಶದ ಕೆಲವು ಭಾಗವನ್ನು ಕೇಳಿದ್ರು ಆಯಿತು, ಅವರ ವಂಶ ಮುಂದೆ ಒಲಿಯುತ್ತೆ. ಇದೊಂದು ನಮ್ಮಲ್ಲಿ ಶಾಸ್ತ್ರೀಯ ಪದ್ಧತಿ ಏನು ಅಂದರೆ, ಒಂದು ವೇಳೆ ಮಕ್ಕಳಾಗಿಲ್ಲ ಅಂದರೆ ಈಗೆಲ್ಲ ಬಂದಿರೋದು ಮೆಡಿಸಿನ್ದು, IVF, ಇನ್ನೊಂದು ಮತ್ತೊಂದು. ಪ್ರಾಚೀನ ಕಾಲದಲ್ಲಿ ಅಗತಿಕಾಗತಿ ನಾಗ ಪ್ರತಿಷ್ಠಾಪನೆ ಹರಿವಂಶ ಕೇಳೋದು ಆಗತ್ತೆ. ಹರಿವಂಶವನ್ನು ಚೆನ್ನಾಗಿ ಕೇಳಿದವರಿಗೆ ಆಗಿದೆ. ಕಲಿಯುಗದಲ್ಲಿ ದಿನೇ ದಿನೇ ಸ್ವಲ್ಪ ಧರ್ಮ ಕರ್ಮದ ಮೇಲೆ ನಮ್ಗೆ ಅವಿಶ್ವಾಸ ಬರಲಿ ಅಂತ ಈಗ ಪುರಾಣಗಳಕ್ಕಿಂತ ಮೆಡಿಸಿನ್ ಮೇಲೆ ಹೆಚ್ಚು ನಂಬಿಕೆ ಇದೆ. ಸೊ ಎರಡೂ ಮಾಡಿಬಿಟ್ರೆ ಒಳ್ಳೆಯದು, ಹರಿವಂಶವನ್ನು ಕೇಳೋದು ಮೆಡಿಸನ್ನು ಮಾಡೋದು. ಇಲ್ಲ ಹರಿವಂಶ ಹೇಳುವಂಥವ್ರ ಕೈಲೇ ಮೆಡಿಸನ್, ಅವನು ಡಾಕ್ಟರ್ ಆಗಿದ್ರೆ ಇನ್ನೂ ಪುಣ್ಯವೇ. ಹೀಗಾಗಿ ಪ್ರಕೃತದಲ್ಲಿ ಎಷ್ಟೇ ಮಾಂ ಧಾರಯೇದ್ವಾಪಿ ಶೃಣುಯಾದ್ವಾ, ಯಾರು ಇದನ್ನು ಕೇಳ್ತಾನೆ, ಯಾರು ಇದನ್ನು ಪಾರಾಯಣ ಮಾಡ್ತಾನೆ, ಮೇಲಿಂದ ಮೇಲೆ ಸ್ವವಂಶ ಧಾರಣಂ ಕೃತ್ವ, ತನ್ನ ವಂಶವನ್ನು ಧರಿಸ್ತಾನೆ, ಅಂದರೆ ಅವನ ವಂಶ ಮುಂದೆ ಬರೆಯುತ್ತೆ ಅಂಥೇಳಿ ಶುರುವನ್ನು ಮಾಡ್ತಾರೆ. ದೇವರ ಸೃಷ್ಟಿಯನ್ನು ಮಾಡಬೇಕಾದ್ರೆ ಮೊದಲು ಲಕ್ಷ್ಮೀದೇವಿಯ ಮುಖಾಂತರವೇ ಮಾಡಿಸೋದು. ಪ್ರಕೃತಿಗೆ ಅಭಿಮಾನಿ ಅವಳು, ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲು ಅನುದಿನವು ಅಂತ ಪ್ರಧಾನ ಅಂತಾನು ಕರೀತಾರೆ. ಈ ಪ್ರಕೃತಿಗೆ ಪ್ರಧಾನ ಅಂತ, ಅದಕ್ಕೆ ನಿಯಾಮಕಳಾಗಿ ಲಕ್ಷ್ಮೀದೇವಿ, ಅವಳಿಗೆ ದೇವರು ನೀನು ನಿರ್ಮಾಣ ಮಾಡು ಅಂತ ಬಯಕೆಯನ್ನು ಕೊಟ್ಟ. ನಿರ್ಮಾಣ ಮಾಡುವ ಬಯಕೆಯನ್ನು ಆಜ್ಞೆ ಮಾಡಿದ, ಮಾಡ್ತೇನೆ ಎಂದು. ಸತ್ವ ರಜಸ್ಸು ತಮಸ್ಸು ಮೂರು ಗುಣಗಳನ್ನು ಒಂದಕ್ಕೊಂದು ಬೆರೆಸಿದಾಗ ಉಂಟಾದ ಒಂದು ಪ್ರಾಡಕ್ಟೇ ಮಹತ್ತತ್ವ ಅಂತ ಬ್ರಹ್ಮದೇವರ ದೇಹ. ಅದಕ್ಕೆ ನಿಯಾಮಕರಾಗಿ ಬ್ರಹ್ಮದೇವರು. ಆ ಮಹತ್ತತ್ವದಿಂದ ಇನ್ನೊಂದು ತತ್ವ ಹುಟ್ಟಿದ್ದೇ ರುದ್ರದೇವರ ದೇಹ, ಅಹಂಕಾರ ತತ್ವ. ಅದು ಮೂರು ವಿಭಾಗ ಆಯಿತು, ವೈಕಾರಿಕ, ತೈಜಸ, ತಾಮಸ ಅಂತ. ವೈಕಾರಿಕ ಅಹಂಕಾರದಿಂದ ದೇವತೆಗಳು ನಮ್ಮ ದೇಹದಲ್ಲಿದ್ದು ತತ್ವಾಭಿಮಾನಿ ದೇವತೆಗಳು ಹೊರಗೂ ಇರ್ತಾರೆ ಅವರು. ಇನ್ನು ತೈಜಸ ಅಹಂಕಾರದಿಂದ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ. ತಾಮಸ ಅಹಂಕಾರದಿಂದ ಪಂಚಭೂತಗಳು ಹಾಗೂ ಪಂಚತನ್ಮಾತ್ರಗಳು. ಅದು ಬೇಕಲ್ಲ ನಮಗೆ. ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ. ಆಕಾಶದಿಂದ ವಾಯು, ವಾಯುವಿನಿಂದ ಬೆಂಕಿ, ಬೆಂಕಿಯಿಂದ ನೀರು, ನೀರಿನಿಂದ ಪೃಥ್ವಿ. ಅದರಲ್ಲೇ ಇರುವ ಗುಣಗಳು ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಇದನ್ನು ದೇವರು ಸೃಷ್ಟಿಯನ್ನು ಮಾಡಿದ. ಅದಾದ ಮೇಲೆ ವಿಸ್ತಾರ ವಚನಂ ಚೈವ, ಭಗವಂತ ನೀರನ್ನು ಮೊದಲು ಸೃಷ್ಟಿ ಮಾಡಿ ಆ ನೀರಿನಲ್ಲಿ ಮಲಗಿದ್ದಂತೆ. ಆಪೋ ನಾರಾ ಇತಿ ಪ್ರೋಕ್ತ ಆಪೋ ವೈನರಸೋ ನವಃ ಅಯನಂತಸ್ಯತ ಪೂರ್ವಂ ತೇನ ನಾರಾಯಣ ಸ್ಮೃತಃ. ನೀರಿಗೆ ನೀರಿಗೆ ನಾರ ಅಂತ ಒಂದು ಹೆಸರುಂಟು. ನಾರ ಪ್ರಾಯ ನಾರ ಹೋಗಿ ನೀರ ಅಂತ ಆಗಿರೋದಿಲ್ಲಿ. ನೀರ ಅಯನ, ನಾರ ಅಂದ್ರೆ ನೀರು, ಅದನ್ನ ಅಯನ ಅಂದ್ರೆ ಆಶ್ರಯ. ನೀರನ್ನ ಆಶ್ರಯ ಮಾಡಿಕೊಂಡು ದೇವರು ಅದರಲ್ಲಿ ಮಲಗಿದನಂತೆ. ಆದ್ದರಿಂದ ನಾರಾಯಣ ಅಂತ ಅವನಿಗೆ ಹೆಸರು. ಅದು ಒಂದು ಕಾರಣ ಅಂತ ಮಹಾಭಾರತ ಇಲ್ಲಿ ಹರಿವಂಶದಲ್ಲಿ ಹೇಳ್ತಾರೆ. ತನ್ನ ವೀರ್ಯವನ್ನ ನೀರಿನಲ್ಲಿ ಇಟ್ಟಾಗ ಬಂಗಾರದ ಬಣ್ಣದ ಒಂದು ಮೊಟ್ಟೆಯ ಆಕಾರ ಆಯಿತು. ಅದರಲ್ಲಿ ಮಲಗಿದ್ದ. ಅದನ್ನು ವಿಭಾಗ ಮಾಡಿಕೊಂಡು ಬ್ರಹ್ಮದೇವರು ಅದರಿಂದ ಬಂದರು. ಹಿರಣ್ಯ ಗರ್ಭ ಅಂತ ಅದಕ್ಕೆ ಅವರನ್ನ ಕರೆಯೋದು. ಅದು ಮೇಲೆ 7 ಲೋಕ ಆಯಿತು, ಕೆಳಗೆ 7 ಲೋಕ ಆಯಿತು, ಮಧ್ಯದಲ್ಲಿ ಈ ಭೂಮಿ ನೀರಿನ ಮೇಲೆ ಉಂಟು. ಬ್ರಹ್ಮದೇವರು ಮುಖಾಂತರ ದೇವರು ಸೃಷ್ಟಿಯನ್ನು ಮಾಡು ಅಂದಾಗ ಅವಶ್ಯ ಮಾಡ್ತೇನೆ ಅಂತ ಮೊದಲು ಬ್ರಹ್ಮದೇವರು ಮಾನಸಿಕವಾದ ಸೃಷ್ಟಿಯನ್ನು ಮಾಡಿದರು. ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು ಇವರೆಲ್ಲ 7 ಜನ ಸಪ್ತರ್ಷಿಗಳು. ಅದಲ್ಲದೆ ಮತ್ತೆ ಬದುಕಬೇಕಾದ್ರೆ ಬೇಕಲ್ಲ, ಮಾತು, ಕಾಮ, ಕ್ರೋಧ ಇವುಗಳನ್ನೆಲ್ಲ ಸೃಷ್ಟಿಯನ್ನು ಮಾಡಿದ್ದಾರೆ. ವೇದಗಳನ್ನೆಲ್ಲ ಉಚ್ಚಾರ ಮಾಡಿದರು. ಇದಾದ ನಂತರದಲ್ಲಿ ಬ್ರಹ್ಮದೇವರು ತಮ್ಮ ದೇಹವನ್ನು ವಿಭಾಗ ಮಾಡಿಕೊಂಡು ಒಂದು ಗಂಡು, ಒಂದು ಹೆಣ್ಣು, ಗಂಡು ಮಗ, ಹೆಣ್ಣು ಸೊಸೆ. ಗಂಡು ಮಗು ಹೆಸರು ಸ್ವಯಂಭೂಮನು, ಸೊಸೆ ಶತರೂಪಾದೇವಿ ಅಂತ ಅವರು ಹೇಳಿದ್ರು. ನೀವು ಸೃಷ್ಟಿಯನ್ನು ಮಾಡ್ತೇವೆ ಅಂತ. ಅವರು 3 ಹೆಣ್ಣು, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 2 ಗಂಡು ಮಕ್ಕಳನ್ನು ಪಡೆದರು. ಪ್ರಿಯವ್ರತ,
ಉತ್ತಾನಪಾದ ಅಂತ. ಉತ್ತಾನಪಾದನಿಗೆ ಇಬ್ಬರು ಹೆಂಡತಿಯರು, ಸೂನೃತ ಅಂತ, ಅದನ್ನು ಭಾಗವತದಲ್ಲಿ ಸುನೀತಿ ಅಂತ ಕರೆದಿದ್ದಾರೆ. ಆ ಸುನೀತಿಯಲ್ಲಿ ಹುಟ್ಟಿದ ಮಗನೇ ಧ್ರುವ. ಧ್ರುವರಾಜರು 3000 ವರ್ಷ ತಪಸ್ಸನ್ನು ಮಾಡಿದರು ಅಂತ ಉಂಟು. ಆದರೆ ವಾಸ್ತವಿಕವಾಗಿ ಧ್ರುವರಾಜರ ತಪಸ್ಸನ್ನು ನಾವು ಭಾಗವತದಲ್ಲಿ 6 ತಿಂಗಳು ಅಂತ ಕೇಳ್ತೇವೆ. ಹರಿವಂಶದಲ್ಲಿ 3000 ವರ್ಷ. ಮತ್ತೇನಿದು ವ್ಯತ್ಯಾಸ ಆಯ್ತಲ್ಲ ಅಂದರೆ, ಧ್ರುವರಾಜರು ಹಿಂದಿನ ಜನ್ಮದಲ್ಲಿ ಒಂದು ತಪಸ್ಸು ಮಾಡಿದ್ರು. ಅದು ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ತಪಸ್ಸು ಅಂದ್ರೆ ಏನು? ಎಲ್ಲ ಅರಣ್ಯಕ್ಕೆ ಹೋಗಿ ಗೆಡ್ಡೆ ಗೆಣಸು ತಿಂದದ್ದು ಏನೂ ಅಲ್ಲ, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಂಡ್ರು. ಅದೇ ತಪಸ್ಸು ಒಂದು ದೇವ್ರು ಕನ್ಸಿಡರ್ ಮಾಡಿದಂತ್ರಿ. ತಪ ಅನ್ನೋದಕ್ಕೆ ಎರಡಿದೆ. ತಪ ಆಲೋಚನೆ, ಚೆನ್ನಾಗಿ ವಿಚಾರ ಮಾಡಿ ನೋಡಿಕೊಳ್ಳೋದು. ತಪ ಸಂತಾಪೆ ಅಂತ. ಈಗೂ ತಪಸ್ಸು ಮಾಡ್ತಾರೆ ಕೆಲವರೆಲ್ಲ, ಏನೊಂದು ಸಂತಾಪ ಕೊಡೋದು ಅಂತ. ಅದಲ್ಲ, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡಿಕೊ ಅಂತ. ಅದೊಂದು ದೊಡ್ಡ ತಪಸ್ಸಂತ. ನೀ ಏನು ದೇವರು ಪೂಜೆ ಮಾಡಬೇಡ ಅನ್ನೋದ್ರಲ್ಲಿ ತಾತ್ಪರ್ಯ ಅಲ್ಲ. ಗಂಟುಗಟ್ಟಲೆ ದೇವ್ರ ಪೂಜೆ ಮಾಡಿಕೊಂಡು ಅಪ್ಪ ಅಮ್ಮಂಗೆ ಹೆದರ್ಸ್ತಾ ಇರೋದು, ನೀವೇನಾದ್ರೂ ಕಮಕ್ಕಿಮಕ್ಕಂದ್ರೆ ಶಾಲಿಗ್ರಾಮ ತಗೊಂಡೇ ಹೊಡಿತೀನಿ ಅಂತ. ಏನು ಗತಿ ಅದು? ಯಾರೋ ಬೇಕಾಗತ್ತೆ, ಬಾರೋ ಒಂಚೂರು ಅಂದ್ರೆ ಪೂಜೆ ಮುಗುದಿಲ್ಲ, ಯಾಕನ್ನ ಇಟ್ಟು ಶಾಲಿಗ್ರಾಮ ಇವನು ಪೂಜೆ ಹೇಳ್ಕೊಟ್ಟೆ ಅಂತ ಅವನು ಬೇಜಾರು ಪಟ್ಕೊಂಡ್ಬಿಟ್ಟು ಅದಾಗಬಾರದು. ಹೆತ್ತ ತಾಯಿ ತಂದೆಗಳ ಚಿತ್ತವನ್ನು ವಹಿಸಿ ನಿತ್ಯ ದಾನವು ಮಾಡಿ ಫಲವೇನು ಅಂತ ಅರ್ಥ ಮಾಡ್ಕೊಳ್ಬೇಕು. ಈಗಿನ ಜನ್ರೇಷನ್ ಸ್ವಲ್ಪ ಕಷ್ಟ ಉಂಟು, ಈಗವೂ ಒಂದು ಕಾರಣ. ಹಾಗಾಗಿ ಮತ್ತೇನಾಗಿದೆ, ನಮ್ಮ ತಪ್ಪು ಇದೆ. ನಾವು ಒಂದನ್ನೇ ಹೇಳ್ಕೊಂಡು ಅದನ್ನು ತೀರಾ ಮುದ್ದಾಗಿ ಬೆಳೆಸಿ ಎಲ್ಲೋ ಬೆಳೆಸ್ಬಿಟ್ಟಿರ್ತೀವಿ. ಐ ಡೋಂಟ್ ಲೈಕ್ ಇಟ್ ಪಾಪ ಅಂತ ಹೊಟ್ಟೋಗ್ತಾ ಇರ್ತದೆ. ಹೀಗಾಗಿ ಅದು ಮಹಾ ಸಮಸ್ಯೆ. ಧ್ರುವರಾಜರು 3000 ವರ್ಷ ತಪಸ್ಸು 6 ತಿಂಗಳು ಬ್ಯಾಲೆನ್ಸ್ ಇತ್ತು. ಆ ಬ್ಯಾಲೆನ್ಸ್ ತಪಸ್ಸನ್ನು ಈಗ ಮಾಡಿಸಿ ಒಂದು ಅಪಮಾನ ಮಾಡಿಸ್ದ ದೇವರು. ಮಲತಾಯಿ ತಳ್ಳಿಟ್ಲು, ಅಳತಾ ಬಂದ ತಾಯಿ ಅಂದು ಹೋಗಿ ದೇವರನ್ನು ನೋಡು, ಅವನು ಕೊಡ್ತಾನೆ. ನಮಗೆ ಕೆಡಕು ಮಾಡಿದವರಿಗೆ ಕೆಡಕಾಗಲಿ ಅಂದರೆ ಅದು ಪಾಸಿಟಿವ್ ಥಿಂಕಿಂಗ್ ಅಲ್ಲ. ಅದು ಅವ್ರು ಹಾಳಾದ್ರೆ ನನಗೇನು ಬಂತು? ಅವ್ರು ಹಾಳಾಗೋದಕ್ಕಿಂತ ನಾವು ಮೊದಲು ಹಾಳಾಗ್ತೀವಂತೆ. ಯಾರನ್ನ ಹಾಳಾಗಲಿ ಅಂತ ತಲೆಯಲ್ಲಿ ಗುಂಗಿದ್ರೆ ಯಾವ ದೇವ್ರನ್ನ ನೋಡಿ ಕೈ ಮುಗಿದ್ರು, ಸ್ವಾಮಿ ನಂಗೇನೂ ಕೊಡಬೇಡ, ಅವ್ರ ಕಾಲು ಮುರಿಯೋದು ಕಣ್ಣಾರೆ ನೋಡೋ ಭಾಗ್ಯ ಕೊಡು ಅಂತ. ಅದು ಯಾಕೆ ಬೇಕು? ಅಪರೂಪ ಹರಿನಾಮ ಜಪಿಸುವ ಮನುಜಗೆ ಅಪಮಾನವಾದರೆ ಒಳ್ಳೆಯದು. ಅಪಮಾನದಿಂದಲೇ ತಪವೃದ್ಧಿಯಾಗುವುದು, ಅಪಮಾನದಿಂದ ಪುಣ್ಯ ಸಫಲವಾಗುವುದು. ಅಪಮಾನದಿಂದಲೇ ನೃಪಧ್ರುವರಾಯಗೆ ಕಪಟ ನಾಟಕ ಕೃಷ್ಣ ಪರೋಕ್ಷವಾದನು. ಅಪಮಾನವಾದರೆ ಒಳ್ಳೆಯದು. ಧ್ರುವರಾಜರಿಗೆ ಸಣ್ಣ ಅಪಮಾನ ವಾಸುದೇವ ರೂಪಿ ಭಗವಂತನ ದರ್ಶನಕ್ಕೆ ಕಾರಣ ಆಯಿತು. ಜೀವನದಲ್ಲಿ ನಾವು ತುಂಬ ಹೊಗಳೋರ ಬಗ್ಗೆ ನಮ್ಗೆ ಗೌರವ ಇರುತ್ತೆ. ನಿಜವಾಗ್ಲೂ ಅವ್ರು ನೋಡಿದ್ರೆ ಆನಂದ ಆಯ್ತು. ಯಾಕೆ ನೀನು ನೋಡಿದಾಗೆಲ್ಲ ಹೊಗಳ್ತಾ ಇರ್ತಾರಪ್ಪ, ಇದ್ರೆ ನಿಮ್ಮ ಥರ ಇರಬೇಕು ಅಂತ. ನೀನು ಪೆದ್ದು ಅವ್ರು ಹೊಗಳೋದು ಕೂಡಲೇ ಏನೋ ಪ್ರತಿ ಸಲ ಹೊಗಳೋದೇ ಏನೋ ಇಸ್ಕೊಂಡು ಹೋಗ್ಲಿಕ್ಕೆ ಅವರು. ನಿಜವಾಗ್ಲೂ ನಿಮ್ಮ ನೋಡಿದ್ರೆ ಅದು ಕರ್ಣನೇ ಏನೋ ನೀವು ಅನ್ಸತ್ತಪ್ಪ. ಏನು ಬೇಕು, ಶಾಲೆ ಎಷ್ಟು ಚೆನ್ನಾಗಿದೆ ತಗೊಳ್ಳಿ. ಅವ್ರೇನು ಹಾಗಿಲ್ಲಲ್ಲ ಅಂತೀನಿ. ಅಯ್ಯೋ ಪೆದ್ದುರಿ, ಹೀಗೆ ಹೊಗಳಿದ್ರೆ ಶಾಲೆ ಕೊಡ್ತಾರೆ ಅಂತ ಗೊತ್ತು ಅದಕ್ಕೆ. ಹಾಗಲ್ಲ, ಯಾರು ನಿಜವಾಗಲೂ ನಮ್ಮನ್ನ ಬೈತಾರೆ, ಬೈಯೋರು ಬುದ್ಧಿ ಅಲ್ಲ, ಬೈತಾನೇ ಇರಬೇಕು ಅನ್ನೋದ್ರಲ್ಲಿ ತಾತ್ಪರ್ಯ ಅಲ್ಲ. ತುಂಬ ಹೊಗಳೋರನ್ನ ನಂಬಬೇಡಿ ಅನ್ನತ್ತೆ ಶಾಸ್ತ್ರ. ಮತ್ತೆ ಹೊಗಳಿಸ್ಕೊಳ್ಳು ಬೇಡಿ ಅಂತ. ಸಾಧನೆಯನ್ನು ನೀನು ನಿನ್ನ ಕರ್ತವ್ಯತ್ವೇನ ಮಾಡ್ತಾ ಇದ್ದಿ. ಸಂಧ್ಯಾವಂದನೆ ಮಾಡಿದಾಗ 1 ಗಂಟೆ ಹೊಗಳಿದ್ರೆ ಅಯ್ಯೋ 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 ನಿನ್ನ ನೋಡಿದ್ರೆ ಆನಂದ ಆಗತ್ತಪ್ಪ, ಸಾಕ್ಷಾತ್ ವಾಮನ ಇದ್ದಾಗಿದೆ. ಅಲ್ಲಿ ಸಂಧ್ಯಾವಂದನೆ ಮಾಡಿದ್ರೆ ಹೊಗಳೋದೇನು? ನಮ್ಮ ಮಕ್ಕಳು ಊಟ ಮಾಡಿದಾಗ ಹೊಗಳ್ತೀವಿ, ಎಷ್ಟು ಮುದ್ದಾಗಿ ಮಾಡ್ತೀವಿ ಅಂತ. ದೊಡ್ಡವ್ರಿಗೆಲ್ಲ ಹೇಳಿದ್ರೆ ಎಷ್ಟು ಚೆನ್ನಾಗಿ ಊಟ ಮಾಡಿದ, 1 ಕಂಚು ಅನ್ನನೇ ತಿಂದು ಬಿಡ್ತ ಪಾಪ ಅಂದ್ರೆ ಮೈ ಹೊಡೆದೋಗತ್ತೆ ಅವ್ರು. ಹೊಟ್ಟಬಾಕ ಅಂತ ಇದೀವಿ ನನ್ನನ್ನ ಅಂತ. ಹಾಗಾಗಿ ಧ್ರುವರಾಜರು ತಪಶ್ಚರ್ಯವನ್ನು ಮಾಡಿ ವಾಸುದೇವ ರೂಪಿ ಭಗವಂತನನ್ನು ನೋಡಿದರು. ಧ್ರುವನ ಹೆಂಡತಿ ಹೆಸರು ಶಂಭು ಅಂತ, ಶಿಷ್ಟಿ ಭವ್ಯ ಅಂತ ಇಬ್ಬರು ಮಕ್ಕಳು. ಶಿಷ್ಟಿ ಅನ್ನುವವನಲ್ಲಿ ರಿಪು, ರಿಪುಂಜಯ, ಪುಣ್ಯ, ವೃಕಲ, ವೃಕತೇಜ ಅಂತ 5 ಮಕ್ಕಳಾದರು. ಆ ರಿಪು ಅನ್ನುವವನಿಗೆ ಚಾಕ್ಷುಷ ಅಂತ ಮಗ. ಆ ಚಾಕ್ಷುಷ ಅನ್ನೋನಿಗೆ ಮನು ಅಂತ. ಆ ಮನುವಿನಲ್ಲಿ 10 ಜನ ಮಕ್ಕಳಾದರು. ಉರು, ಪುರು, ಶತದ್ಯುಮ್ನ, ತಪಸ್ವಿ, ಸತ್ಯವಾನ್, ಅಗ್ನಿಶ್ವಾತ್, ಅತಿರಾತ್ರ, ಸುದ್ಯುಮ್ನ, ಅಭಿಮನ್ಯು ಅಂತ. ಉರು ಅನ್ನುವವನಿಗೆ ಅಂಗ ಅಂತ ಮಗನಾದ ಅಂಗನ ಮಗನೇ ವೇನ ಅಂತ. ವೇನನ ಮಗ ಪೃಥು.
ಪೃಥುವಿನ ಮಗನೇ ಅಂತರ್ಧಿ ಅಂತ, ಅಂತರ್ಧಿಯ ಮಗನೇ ಹವಿರ್ದಾನ ಅಂತ, ಹವಿರ್ದಾನನ ಮಗನೇ ಪ್ರಾಚೀನ ಬರಿಹಿ ಅಂತ, ಪ್ರಾಚೀನ ಬರಿಹಿಗೆ ಪ್ರಚೇತಸರು ಅಂತ ಮಕ್ಕಳು. ಆ ಪ್ರಚೇತಸರ ಮಕ್ಕಳಾಗಿ ದಕ್ಷ ಪ್ರಜಾಪತಿ ಮತ್ತೆ ಹುಟ್ಟಿದ ಅಂತ ಹೇಳಿ, ಅಂದರೆ ರುದ್ರನ ಮಾವ ದಕ್ಷ, ಅವನು ಮೂಲತಃ ಬ್ರಹ್ಮದೇವರ ಹೆಬ್ಬೆಟ್ಟಿನಿಂದ ಹುಟ್ಟಿದವನು. ಬ್ರಹ್ಮದೇವರ ಮಗನಾದವನು ರುದ್ರದೇವರಿಗೆ ತಿರಸ್ಕಾರ ಮಾಡಿದ್ದರಿಂದ ಡಿಮೋಷನ್ ಆಗಿ ಇಲ್ಲಿ ಹುಟ್ಟಿದ. ಬ್ರಹ್ಮದೇವರ ಮಗ ಆಗೋದು ಹೇಗೆ? ನೀವು ಈಗ ನಾವು ಸ್ವಾಮಿಗಳಿಗೆ ಏನೋ ತೀರಾ ಅಣ್ಣ ತಮ್ಮನ ಮಕ್ಕಳು, ಅಣ್ಣ ತಮ್ಮಂದ್ರು ಅಂದರೆ ಹತ್ತಿರದವರು ಅನ್ಬೋದು. ನಮಗೆ ಸ್ವಾಮಿಗಳು ತುಂಬ ಬಳಗ. ಹೇಗೆ ಈ ಸ್ವಾಮಿಗಳ 8ನೇ ತಲೆಯವರು ಯಾರಿದ್ರಲ್ಲ, ಆ 8ನೇ ತಲೆಯವರೆಗೂ ನಮ್ಮ ಮನೆಯಲ್ಲಿ 9ನೇ ತಲೆಯವರೆಗೂ ತುಂಬ ನಂಟಿತ್ತಂತೆ ಅಂತ. ದೇವರೇ ದಿಕ್ಕು ಬೇಡಪ್ಪ, 8ನೇ ತಲೆಯವರೆಗೂ 9ನೇ ತಲೆಯವರೆಗೂ ನಂಟಿದ್ರೆ ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು? ಇವನು ಅಪಮಾನ ಮಾಡಿದ್ದಕ್ಕೆ ದಕ್ಷ ಇಲ್ಲಿ ಹುಟ್ಟಿದ. ಆ ದಕ್ಷ ಏನು ಮಾಡಿದ? ಮೊದಲು 10,000 ಅವನ ದೇವರನ್ನು ಒಲಿಸಿಕೊಂಡ. ದೇವರು ಹೇಳಿದ್ರು, ನಿನಗೆ ನಾನೇನು ಹೊಸ ಪೂಜೆ ಗೀಜೆ ಹೇಳೋದಿಲ್ಲ, ಜಗತ್ತಿನಲ್ಲಿ ಸಂತಾನ ಅಭಿವೃದ್ಧಿ ಮಾಡೋದೇ ನನ್ನ ಪೂಜೆ, ಮಕ್ಕಳನ್ನು ಪಡಿ ಅಂತ 10,000 ಮಕ್ಕಳನ್ನು ಪಡೆದ. ನಾರದರು ಉಪದೇಶ ಮಾಡಿದರು. 10,000 ಮಕ್ಕಳಿಗೆ ವೈರಾಗ್ಯ ಬಂದು ಅವರೆಲ್ಲರೂ ಸನ್ಯಾಸಿಗಳಾಗಿ ಕೂತರು. ಅವರ ಹೆಸರೇ ಹರಿಯೇಶ್ವರು ಅಂತ ಸನ್ಯಾಸಿಗಳು. ಅಪ್ಪನಿಗೆ ಬೇಜಾರಾಯಿತು, 10,000 ಜನ ಬಿಡಿ ಸನ್ಯಾಸಿಗಳಾದರೆ ಗತಿ ಏನೋ ಮಕ್ಕಳಿಗೆ, ಹೋಗ್ರಿಂದ ಅವ್ರು ಹೊಟ್ಟೋದ್ರು. ಇನ್ನೊಂದು 1,000 ಮಕ್ಕಳನ್ನ ಪಡೆದ, ಶಬಲಾಶ್ವರು. ಅವ್ರಿಗೂ ಈಗ ಹಣೆ ಬರ ಆಯಿತು, ಇನ್ನು ಬೇಡ, ಇನ್ನು ಗಂಡು ಮಕ್ಕಳನ್ನು ಪಡೆದ್ರೆ ಈ ನಾರದರು ಸನ್ಯಾಸಿ ಮಾಡಿ ಕೂಡ್ತಾರೆ ಅಂತ 60 ಜನ ಹೆಣ್ಣು ಮಕ್ಕಳನ್ನು ಪಡೆದ. ಪುಣ್ಯಕ್ಕಾಗಿನೂ ಹೆಣ್ಣು ಮಕ್ಕಳಿಗೆ ಸನ್ಯಾಸ ಅಂತ ಇರಲಿಲ್ಲ. ಈಗ ಯಾರ್ಯಾರೋ ಅವರು ಮಾತಾ ಅಮೃತಾನಂದಮಯಿ ಸ್ವಾಮಿ ಅಂತಿನ್ನು ಯಾರ್ಯಾರೋ ಆಗಿದ್ದಾರೆ ಈಗೆಲ್ಲ. ಸರಿ, ಅವರು ಏನು ಮಾಡಿದ? ದಕ್ಷ 60 ಜನ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಟ್ಟ. ದದೌ ಶತಶಧರ್ಮಾಯ ಕಾಶ್ಯಪಾಯ ತ್ರಯೋದಶ. ಯಮಧರ್ಮರಾಜನಿಗೆ 10 ಜನ ಮಕ್ಕಳನ್ನ ಕೊಟ್ಟು ಮದುವೆ ಮಾಡಿದ. ಕಶ್ಯಪರಿಗೆ 17 ಜನರನ್ನ ಕೊಟ್ಟು ಮದುವೆ ಮಾಡಿದಾನೆ. 27 ಜನನ್ನ ಚಂದ್ರನಿಗೆ ಕೊಟ್ಟ. ಆ ಚಂದ್ರನ ಹೆಂಡತಿಯರೇ ಈ ನಕ್ಷತ್ರಗಳು, ದಾಕ್ಷಾಯಿಣಿಯರು ಅಂತ ಅವ್ರ ಹೆಸರು. ಅಶ್ವಿನಿ, ಭರಣಿ, ಕೃತ್ತಿಕ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಎಲ್ಲ ಹೆಣ್ಣುಮಕ್ಕಳ ಹೆಸರು. ಯಾವ್ದು ಬೇಕಾದ್ರೆ ಇಡ್ಬೋದು. ಸಾಮಾನ್ಯ ಹೆಚ್ಚಿಡೋದಿಲ್ಲ. ಈ ಉತ್ತರಾಭಾದ್ರ, ಪೂರ್ವಾಭಾದ್ರ ಅಂತೆಲ್ಲ ಯಾರು ಇಡೋದಿಲ್ಲ. ಇವೆಲ್ಲ ಹೆಣ್ಣು ಮಕ್ಕಳ ಹೆಸರು. ಹೀಗೆ ಮದುವೆ ಮಾಡಿಕೊಟ್ಟ ಯಮಧರ್ಮರಾಜನ ಹೆಂಡತಿಯರ ಹೆಸರು, ಅವರ ಸಂತಾನದ ಬಗ್ಗೆ ಒಂಚೂರು ಮಾಹಿತಿಯನ್ನ ಹರಿವಂಶ ಕೊಡತ್ತೆ. ಯಮಧರ್ಮರಾಜನ ಹೆಂಡತಿಯ ಹೆಸರು ಅರುಂಧತಿ. ನಾವು ಕೇಳಿರೋದು ಶ್ಯಾಮಲಾದೇವಿ ಮಾತ್ರ. ಯಮ ಅಂದರೆ ಶ್ಯಾಮಲಾದೇವಿ. ಅದಲ್ಲದೆ ಈ 10 ಜನ ಯಾರ್ಯಾರು ಅಂದರೆ ಅರುಂಧತಿ, ವಸು, ಯಾಮಿ, ಲಂಬ, ಆಮೇಲೆ ಮರುತ್ವತಿ, ಸಂಕಲ್ಪ, ಮುಹೂರ್ತ, ಸಾಧ್ಯ, ವಿಶ್ವ ಅಂತ ಇಷ್ಟು ಮಕ್ಕಳು. ಇಲ್ಲಿ ವಿಶೇಷ ಏನಂದರೆ ಸಂಕಲ್ಪ ಅನ್ನುವವಳಲ್ಲಿ ಒಂದಿಷ್ಟು ಮಕ್ಕಳಾದರು. ಆ ಮಕ್ಕಳು ಯಾರು ಅಂದರೆ ನಾವು ಏನೇ ಸಂಕಲ್ಪವನ್ನು ಮಾಡಿದ್ರು ಅದನ್ನು ನೋಟ್ ಮಾಡಿಕೊಳ್ಳೋರಂತೆ. ಅದು ಯಮಧರ್ಮರಾಜನ ಹತ್ರ ಹೋಗ್ತಾರೆ. ಸಂಕಲ್ಪ ಮಾಡೋದನ್ನು ನಮ್ಮ ಕಲ್ಪನೆಯಲ್ಲಿ ಕೇಶವಾಯ ಸ್ವ, ನಾರಾಯಣ ಸ್ವ, ನೀರು ಇಟ್ಕೊಂಡು ಅಲ್ಲ. ಮನಸ್ಸಿನಲ್ಲಿ ನಾವು ಯಾವುದೇ ಆಲೋಚನೆ ಮಾಡಿದರೂ ಅದು ಸಂಕಲ್ಪದ ಸ್ಟೇಟಸ್ ಅನ್ನು ಪಡೆಯುತ್ತೆ. ಒಳ್ಳೆಯದು ಮಾಡಿದರೆ ಒಳ್ಳೆಯ ಸಂಕಲ್ಪ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದೇ. ಒಳ್ಳೆಯದನ್ನು ಆಲೋಚನೆ ಮಾಡ್ತೇವೆ. ಒಳ್ಳೆ ಅಧಿಕ ಮಾಸ ಬರೋದಿದೆ ಮುಂದೆ, ನಾನೊಂದಿಷ್ಟು ಜನಕ್ಕೆ ದಾನ ಕೊಡ್ತೇನೆ, ಇಷ್ಟು ಅನ್ಕೊಂಡ್ರೆ ಪುಣ್ಯ ಇದೆ ಅಂತ. ಅನ್ಕೊಂಡ್ರು ಪುಣ್ಯ ಇದೆ ಅಂದರು, ಆದರೆ ಸದಾ ಅನ್ಕೋತಾ ಇರಬಾರ್ದು, ಮಾಡಬೇಕು. ಅನ್ಕೊಂಡ್ರು ಪುಣ್ಯ ಇದೆ. ತಥೋಪೇಹರೆ ಪದ ಸಂಸ್ಮರಣೆ ಸಕಲಂ ಹೆಗಮಾಶು ಲಯಂ ರಜತಿ. ಅದಕ್ಕೆ ವಿರುದ್ಧವಾಗಿ ಕೆಟ್ಟದ್ದನ್ನು ಆಲೋಚನೆ ಮಾಡಿದರೆ ಪಾಪವೂ ಇದೆ. ನಾನು ನಾಳೆ ಅವ್ರು ಸಿಗಲಿ ಸರಿಯಾಗಿ ತಲುಪ್ತೀನಿ ಅಂದರೆ ಒಂದಿಷ್ಟು ಪಾಪ ಬಂದ್ಬಿಡುತ್ತೆ ಅಂತ. ತಲುಪ್ತಾನೋ ಬಿಡ್ತಾನೋ, ಕೆಟ್ಟದ್ದನ್ನು ಚಿಂತನೆ ಮಾಡಬೇಡ ಅಂದರು. ಹಾಗಾಗಿ ಸಂಕಲ್ಪ. ಅದಾದ ಮೇಲೆ ಇನ್ನೊಬ್ಬಳ ಮಕ್ಕಳು ವಿಶ್ವ ಅನ್ನೋಳ ಮಕ್ಕಳೇ ವಿಶ್ವೇ ದೇವತೆಗಳು. ಶ್ರಾದ್ದದಲ್ಲಿ ಅವರನ್ನು ನಾವು ಕರಿತೇವೆ ವಿಶ್ವೇ ದೇವತೆಗಳು, ಆಮೇಲೆ ಪಿತೃದೇವತೆಗಳು ಅಂತ. ಇವರೇ ಬಂದು ನೋಡಿಕೊಂಡು ಹೋಗೋದು. ಮುಹೂರ್ತ ಅನ್ನೋಳಲ್ಲಿ ಮುಹೂರ್ತಕ್ಕೆ ಅಭಿಮಾನಿ ದೇವತೆಗಳು ಅಂತ ಬಂದಿದ್ದಾರೆ. ನಾವೆಲ್ಲ ಇಡ್ತೇವಲ್ಲ, ಮುಂಜಿ ಮುಹೂರ್ತ, ಮದುವೆ ಮುಹೂರ್ತ, ಸಕಾಲಕ್ಕೆ ಮಾಡಬೇಕು ಆ ಮುಹೂರ್ತದಲ್ಲಿ. ಇಲ್ಲ ಇಡ್ಲಿಕ್ಕೆ ಹೋಗಬಾರ್ದು ಅಂದರೆ ಕೆಲವರು ಒಳ್ಳೆ ಮುಹೂರ್ತ ಇದೆ, ಬೇಗ ಆಗುತ್ತೆ ಅಂತ ಪುರೋಹಿತರು ಕೇಳಿದ್ರು. ಅದಕ್ಕೆ ಏನಂತಾರೆ ಅಂತ 6:00 ಇಟ್ಟಿರ್ತಾರೆ, 8:00 ಹೇಳ್ತಾರೆ. ಏನು ಮುಹೂರ್ತ? ನಿದ್ದೆ ಮುಹೂರ್ತ ಅಂತ ಆಯ್ತದು ಅಲ್ಲ, ಹಾಗಾಗಬಾರ್ದು. ಇವರು ಬಂದಿರ್ತಾರೆ, ಆಫೀಸರ್ ಇದ್ದಾಗ ನಾವು ಹೋದರೆ ಕೆಲಸ ಆಗುತ್ತೆ. ಅವರು ನೋಡಿಕೊಂಡು ಹರಿಸಿ ಹೋಗ್ತಾರೆ. ಇದಾದ ಮೇಲೆ ಕಶ್ಯಪರ ಸಂತತಿಯ ಬಗ್ಗೆ ವಿಸ್ತಾರವಾಗಿ ಹೇಳ್ತಾರೆ. ಈ ಪೃಥುವಿನ ಉಪಾಖ್ಯಾನವನ್ನು ಎಲ್ಲ ಪುರಾಣದಲ್ಲಿ ಹೇಳ್ತಾರೆ. ಯಾಕೆಂದರೆ
ಪೃಥ್ವಿ ಅಂತ ಈ ಭೂಮಿಯನ್ನು ಕರೆಯೋದರಿಂದ ಪೃಥುರಾಜನ ಮಗಳು. ನಾವು ನೀವೆಲ್ಲ ಇವತ್ತು ಅನ್ನ ಆಹಾರವನ್ನು ತಿಂತಾ ಇದ್ದೇವೆ ಅಂತ ಶಾಸ್ತ್ರ ಹೇಳುವ ಪ್ರಕಾರ ಪೃಥುವಿನ ಕೊಡುಗೆ ಅಂತಿದ್ದು. ಪೃಥುರಾಜನ ಕಾಲದಲ್ಲಿ ಏನಾಯಿತು, ಪೃಥುವಿನ ಅಪ್ಪ ವೇನ ಅಂತ, ಅಂಗರಾಜ ಅಂತೇನು ಈಗ ಹೇಳಿದ್ವಿ, ಧ್ರುವರಾಜನ ವಂಶದಲ್ಲಿ ಬಂದವನು ಅಂಗನಿಗೆ ಮಕ್ಕಳಿರಲಿಲ್ಲ. ಅವನಿಗೆ ಮಕ್ಕಳಾಗಿರಲಿಲ್ಲ. ಅವನೊಂದು ರಾಜಸೂಯಾಗ ಮಾಡಬೇಕು ಅಂತ ಹೊರಟಾಗ ದೇವತೆಗಳು ಬರಲಿಲ್ಲ. ಅಂದರೆ ಹಾಗೆಲ್ಲ ಆಹುತಿ ಹಾಕಿದ್ರೆ ದೇವತೆಗಳೇ ಬರೋರಂತೆ. ಓಂ ಇಂದ್ರಾಯ ಸ್ವಾಹ ಅಂದರೆ ಇಂದ್ರದೇವರೇ ಬರೋರು. ಈಗ ಬರೋ ಪುರೋಹಿತರು ಬಂದರೆ ಸಾಕಾಗಿದೆ, ಅವರೇ ಇಂದ್ರ ಚಂದ್ರ ದೇವೇಂದ್ರ ನಮಗೆ. ಹಾಗಾಗಿ ಇಂದ್ರದೇವರು ಬರೋರು ಯಾಕೋ ಬರಲಿಲ್ಲ. ಯಾಕೆ, ಏನಾಗಿದೆ? ಪುರೋಹಿತರಂದ್ರು ನಿನ್ನಲ್ಲಿ ದೋಷ ಇದೆ. ಏನು ದೋಷ? ನಿನಗೆ ಮಕ್ಕಳಿಲ್ಲ, ಆದ್ದರಿಂದ ಅವರು ಬರ್ತಾ ಇಲ್ಲ. ನೀನು ಮಕ್ಕಳನ್ನ ಪಡಿ, ಆಮೇಲೆ ರಾಜಸೂಯ ಯಾಗ ಮಾಡು. ಈಗ ಮಕ್ಕಳು ಪಡಿಬೇಕಾದ್ರೆ ಒಂದು ಯಾಗ ಇದೆ, ಪುತ್ರಕಾಮೇಷ್ಟಿ ಯಾಗ, ಅದನ್ನು ಮಾಡು ಅಂದ್ರು. ಮಾಡಿದಾಗ ಒಬ್ಬ ಅಯೋಗ್ಯ ಮಗ ಹುಟ್ಟಿದ. ಈ ಕಾಂಟೆಕ್ಸ್ಟಿನಲ್ಲಿ ಇದು ಭಾಗವತದಲ್ಲಿ ಬರುವ ಕಥೆ. ಆಚಾರ್ಯರು ಒಂದು ಸುಂದರವಾದ ಚಿಂತನೆಯನ್ನು ಹೇಳ್ತಾರೆ. ಮಕ್ಕಳಿಲ್ಲದೆ ಇದ್ರೆ ದುರ್ಗತಿನ, ಸಹಜವಾಗಿ ಆಗ್ತಾ ಇದ್ರೆ ಅದನ್ನು ತಡೆಯೋ ಹಾಗಿಲ್ಲ, ತಡಿಬೇಡಿ. ಆಗಿಲ್ಲ ಅಂದರೆ ತೀರಾ ತಲೆ ಕೆಡಿಸ್ಕೋಬೇಡಿ ಅಂತಾರೆ. ಯಾಕೆ? ಮಕ್ಕಳಿಂದ ಇದ್ರೆ ದುರ್ಗತಿ ಅನ್ನೋದು ಜನರಲ್ ಸ್ಟೇಟ್ಮೆಂಟ್, ಅಪುತ್ರಸ್ಯ ಗತಿ ನಾಸ್ತಿ. ಆದರೆ ಇವನು ಧಾರ್ಮಿಕನಾಗಿದ್ದು ದೇವರನ್ನು ನಂಬಿ ಬದುಕ್ತಾ ಇದ್ರೆ ದೇವರು ಒಳ್ಳೆಯದು ಮಾಡಿಸ್ತಾನೆ. ಇದು ಮಧ್ವಾಚಾರ್ಯರು ಒಂದು ಹೇಳ್ತಾರೆ. ಅನಪತ್ಯೋಪಿ ಸದ್ಧರ್ಮ ಲೋಕದಿನ್ನಾತ್ರ ಸಂಶಯ. ಮಕ್ಕಳಿಲ್ಲದೆ ಇದ್ರೂ ಅವನು ಲೋಕವನ್ನು ಗೆಲ್ಲಬಹುದು. ಹಾಗಾದರೆ ಈ ದೇವತೆಗಳು ಯಾಕೆ ಬರಲಿಲ್ಲ? ಪುರೋಹಿತರು ಯಾಕೆ ಅದನ್ನು ರೀಸನ್ ಆಗಿ ಕೊಟ್ಟರು? ಪುತ್ರಕಾಮೇಷ್ಟಿ ಯಾಗ ಮಾಡಲಿ ಅಂತ ಕೊಟ್ಟದ್ದೇ ವಿನಃ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಕನಕದಾಸರು ಒಂದು ಕೃತಿಯನ್ನು ಮಾಡ್ಯಾರ. ಅಲ್ಲಿ ಹೇಳ್ತಾರೆ, ಹುಟ್ಟಿದ ಪ್ರತಿಯೊಬ್ಬನಿಗೂ ಮದುವೆ ಆಗಲಿ ಬಿಡಲಿ 4 ಮಕ್ಕಳಿದಾರಂತೆ. ಯಾರ್ಯಾರು? ಸತ್ಯನೊಬ್ಬ ಪುತ್ರ, ಶಾಂತನೊಬ್ಬ, ದುರ್ವೃತ್ತಿ ನಿಗ್ರಹನೊಬ್ಬ, ಸಮಚಿತ್ತನೊಬ್ಬ, ಉತ್ತಮ 4 ಮಕ್ಕಳಿದ್ದ ಮೇಲೆ ಹೆತ್ತರೆ ಫಲವೇನು ಹೆರದಿದ್ದರೇನಯ್ಯ, ಮಗನಿಂದೆ ಗತಿಯುಂಟೆ ಜಗದೊಳು, ನಿಗಮಾರ್ಥ ಸಾರ ವಿಚಾರದಿಂದಲ್ಲದೆ ಮಗನಿಂದೆ ಗತಿಯುಂಟೆ ಜಗದೊಳು. 4 ಮಕ್ಕಳಂತೆ ನಮಗೆ. ಯಾರ್ಯಾರು? ಇದು 4 ಕ್ವಾಲಿಟೀಸು. ಸತ್ಯವನ್ನ ಆಡು, ಬದುಕಿದಷ್ಟು ದಿವಸ ಸತ್ಯವನ್ನ ಆಡು, ಅದು ನಿನ್ನನ್ನು ಉದ್ಧಾರ ಮಾಡತ್ತೆ. ಸತ್ಯಮೇವ ಜಯತೆ ಅಂತ ನಮ್ಮ ಕೋರ್ಟಲ್ಲೆಲ್ಲ ಹಾಕಿರೋದು, ಈಗ ಆಳಿಸ್ಬಿಟ್ರು. ಯಾಕೆಂದ್ರೆ ಸತ್ಯ ಗೆಲ್ಲೋದು ಇಲ್ಲ, ಸೆಕ್ಯುಲರ್ ಅಂತ ಹೇಳಿ ಅದೆಲ್ಲ ಬೇಡ ಅಂತ. ಆಮೇಲೆ ಸತ್ಯವನ್ನ ಆಡು, ಶಾಂತನೊಬ್ಬ, ಶಾಂತಚಿತ್ತನಾಗಿರು. ಏನು ದೇವರ ಸಂಕಲ್ಪವೋ ಅದಾಗತ್ತೆ. ನಾವು ಪ್ಯಾನಿಕ್ ಆದರೆ ಯಾವುದು ವ್ಯತ್ಯಾಸ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ದುರ್ವೃತ್ತಿ ನಿಗ್ರಹನೊಬ್ಬ, ದುಷ್ಟ ಚಟಗಳನ್ನು ಬಿಡು, ಅದು ನಿನಗೊಂದು ಮಗು ಅಂತ. ಯಾವುದದು ಚಟ? ಶರೆಯನ್ನು ಪಾನ ಮಾಡೋದು, ಚುಟ್ಟ ಸೇದೋದು, ಇನ್ನೇನೋ ಜೂಜಾಡೋದು, ಖಂಡಿತ ಇವೆಲ್ಲ ಚಟವೇ. ಇದಲ್ಲದೆ ಒಳ್ಳೆ ಆಚಾರವಂತರ ಚಟಗಳು ಕೆಲವಿದೆ. ಇದ್ಯಾವುದು ಆಚಾರಿಗಿರೋ ಚಟ? ಯಾವ್ಯಾವುದು ದೇವರಿಂದ ದೂರ ಮಾಡುತ್ತೋ ಅದೆಲ್ಲವೂ ಚಟವೇ. ಅದು ಸೀರಿಯಲ್ ಆದರೂ ಆಗ್ಬೋದು, ಕ್ರಿಕೆಟ್ ಆದರೂ ಆಗ್ಬೋದು, ಶೇರ್ ಮಾರ್ಕೆಟ್ ನೋಡೋದಾದರೂ ಆಗ್ಬೋದು. ಅವ್ರು ಟಿವಿ ಹಚ್ಚಿದ ವೇಳೆಯಿಂದ ಕರೆದು ತೋರಿಸ್ತಾ ಇದ್ದೆ, ನೋಡೋ ನಿನ್ನೆ ಏನೋ ಅಂದೆಲ್ಲ, ಈಗ ನೋಡು ಹಸಿರು ಮೇಲ್ ಹೋಗಿದೆ. ಅವಳಂದ ಅವ್ರು ಮೇಲ್ ಹೋದ್ರು ಅಷ್ಟೇ, ಕೆಳಗೆ ಹೋದ್ರು ಅಷ್ಟೇ, ನೀವೇನು ತೆಗಿಯಂಗಿಲ್ಲ ಬಿಡಂಗಿಲ್ಲ, ನಾವು ಮೇಲ್ ಹೋದ ಮೇಲೆ ಅದು ಮೆಚೂರ್ ಆಗೋದು. ಹಾಗಾಗಿ ದಿನ ಟಿವಿ ನೋಡು ಒದ್ದಾಡಿ ಸಾಯೋದಾಗತ್ತದು. ಅದನ್ನ ನಮ್ಮ ಶ್ರೀಪಾದರಾಯ ಅಂತ, ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೊಳು, ಧನದಿಂದ ಸಂತೋಷ ಕೆಲವರಿಗೆ ಲೋಕದೊಳು, ವನಿತೆಯಂ ಸಂತೋಷ ಕೆಲವರಿಗೆ ಲೋಕದೊಳು, ಸುತನಿಂದ ಸಂತೋಷ ಕೆಲವರಿಗೆ ಲೋಕದೊಳು, ಇನಿತು ಅವರವರ ಸಂತೋಷ ಅವರಿಗಾಗಲಿ, ನಿನ್ನ ನೆನೆವ ಸಂತೋಷ ಎನಗಾಗಲಿ ರಂಗ ವಿಠಲ. ಒಬ್ಬೊಬ್ಬರಿಗೆ ಒಂದೊಂದು ಸಂತೋಷವನ್ನು ಕೊಡ್ತೀವಿ ಭಗವಂತ, ಆದರೆ ನಿನ್ನನ್ನು ನೆನೆಯೋದೇ ನನಗೆ ಸಂತೋಷ ಅನ್ನೋ ಭಾವನೆ ಕೊಡು. ಧನ ಅಥವಾ ಮನೆಗಿನ ಇವೆಲ್ಲ ಸಂತೋಷ ಕಾರಣವೇ, ಅದರ ಟೂಲ್ಸ್ ಅದು. ಅದನ್ನು ಬಳಸಿಕೊಂಡು ಸಂತೋಷ ಪಡಬೇಕೆ ವಿನಃ ಅದೇ ಸಂತೋಷ ಅಂತ ಕೂಡಬಾರ್ದು. ಕಾರು ಬಂತು ಸಂತೋಷ, ಆದರೆ ಕಾರು ಸಂತೋಷ ಅಲ್ಲ, ಕಾರಲ್ಲಿ ಓಡಾಡೋ ಸಂತೋಷ. ಕಾರ್ ಬಂದಾವ್ರಿ, ಅದಕ್ಕೆ ಮಾತಲ್ಲಿ ಬಂತು, ಅದಕ್ಕೆ 33 ದಿನ ನಮ್ಮ ಮನೆಯವರು ಅಲ್ಲೇ ಕೂಡ್ತಾರಂತೆ ಅಂತ. ಗತಿ ಏನು? ಓಡಾಡದೇ ಇರೋ ಕಾರಲ್ಲಿ ಕೂತಾರೆ, ಹಾಗೆ ಉಸಿರಾಡೋ ಗತಿ ಇಲ್ಲ. ನಾನೇ ಆಗಾಗ ನೀರು ಹಾಕಿ ಅವ್ರಿಗೆ ಯಾವತ್ತು ಅಧಿಕ ಮಾಸ ಮುಗಿತಾವ ಅನ್ನಿಸ್ಲಿಕ್ಕೆ ಹತ್ತಾವ ಅಂತಂದ್ರು. ಬೇಕಾ?
ಸಾಧನಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದು ದೊಡ್ಡ ಸಾಧನೆ ಅಲ್ಲ, ಅದನ್ನು ಹೇಗೆ ಬಳಸ್ತೀವಿ ಅನ್ನೋದು ತುಂಬ ಮುಖ್ಯ. ನಮ್ಮನೆ ಬೇಕಾದಷ್ಟು ಪುಸ್ತಕ ಇದೆ ರೀ, ನಮ್ಮ ತಾತ ಮುತ್ತಾತ ಎಲ್ಲ ಬರೋದು. ಏನು ಮಾಡ್ತೀವಿ? ಸರಸ್ವತಿ ಹಬ್ಬದ ದಿನ ಮಂಗಳಾರತಿ ಎತ್ತಿದ್ದೇನೆ ಅಂದ್ರೆ ನಿನ್ನ ಮಗಕ್ಕೆ ಮಂಗಳಾರತಿ ಎತ್ತ ಒಂದಿನ ಅದು ಧೂಳಾದ್ರೂ ತಲೆ ಮೇಲೆ ಹಾಕೋ. ಏನು ಮಾಡದೇ ಇದ್ರೆ ಏನು ಪ್ರಯೋಜನ? ಇರೋದು ಮುಖ್ಯ ಅಲ್ಲ, ಇರಿವಿನ ಅರಿವು ತುಂಬ ಮುಖ್ಯ. ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ತಗೊಂಡೇನು ಮಾಡಬೇಕು ಅಂತಾನೆ ಕೃಷ್ಣ. ಹಾಗಾಗಿ ಪ್ರಕೃತದಲ್ಲಿ ವಿಶೇಷವಾಗಿ ಈ ಚಟವನ್ನು ಬಿಡು ಅಂತ ಕನಕದಾಸರಂತಾರೆ. ಇವನು ಯಜ್ಞವನ್ನು ಮಾಡಿದಾಗ ವೇನ ಅಂತ ಕೆಟ್ಟವನು ಹುಟ್ಟಿಬಿಟ್ಟ. ಆ ವೇನ ಎಲ್ಲ ಮಕ್ಕಳನ್ನ ಕೊಲ್ಲೋದು, ಸರಯೂ ನದಿಲಿ ಹಾಕಿದ್ದು. ಇವರೆಲ್ಲ ಅಯೋಧ್ಯೆಯಲ್ಲಿ ಆಳದವರು, ಅಯೋಧ್ಯದ ಅಧಿಪತಿಗಳು ಇವರೆಲ್ಲ. ಏನು ಅವನಿಗೆ ತೋಚಲೇ ಇಲ್ಲ. ಆದಮೇಲೆ ವೇನರಾಜ ಏನು ಮಾಡಿದ, ಎಲ್ಲ ಮಕ್ಕಳನ್ನು ಕೊಲ್ಲಬೇಕಾದ್ರೆ ಇವನು ಮನೆ ಬಿಟ್ಟು ಹೋಗಿಬಿಟ್ಟ ಅಂಗರಾಜ. ವೇನನದೇ ಕಾರಬಾರ, ಇನ್ನೂ ಅಯೋಗ್ಯ ಅದ. ನಾಳೆಯಿಂದ ಯಜ್ಞ ಯಾಗ ಯಾರು ಮಾಡಬೇಡ್ರಿ, ನಾನೇ ದೇವರು ಅಂದ. ಅಯ್ಯೋ ಪಾಪಿ, ಇವನು ಋಷಿಗಳು ಬೇಜಾರಿಂದ ಅವನನ್ನು ನೋಡಿದ್ರು, ಸತ್ತೋದ. ಅರಾಜಕತೆ ಉಂಟಾಯಿತು. ಅವನ ದೇಹ ಮಥನ ಮಾಡಿದಾಗ ಬಂದವನೇ ಪೃಥು ಅಂತ ದೇವರ ಸನ್ನಿಧಾನ ಇರುವ ವ್ಯಕ್ತಿ. ಶಂಖಚಕ್ರಗಳನ್ನು ಧಾರಣೆ ಮಾಡಿ ಬಂದ. ಪೃಥುವಿನ ಕಾಲದಲ್ಲಿ ವೇನ ಮಾಡಿದ ಅಪಚಾರಕ್ಕೆ ಬರ ಬಂದಿತ್ತಂತೆ. ದೇವರ ವ್ಯವಸ್ಥೆ ಹೇಗಿದೆ, ತುಂಬ ಅಧರ್ಮ ಮಾಡ್ತಾ ಇದ್ರೆ ಅವನು ಕೊಡುವ ಒಂದು ದೊಡ್ಡ ಏಟು ಅಂದರೆ ನೇಚರ್ ವೈಪರೀತ್ಯ, ಪ್ರಕೃತಿಯನ್ನು ವಿಪರೀತ ಮಾಡಿಟ್ಬಿಡ್ತಾನೆ. ಅತಿಯಾದ ಮಳೆ, ಅತಿಯಾದ ಬಿಸಿಲು, ಏನು ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತಾನೆ ದೇವರು. ಇದನ್ನು ನಾವು ಆಸ್ತಿಕರು ಇದನ್ನು ನಾವು ಹೀಗಂತೀವಿ, ನಾಸ್ತಿಕರು ಅಯ್ಯೋ ಕ್ವೈಟ್ ನ್ಯಾಚುರಲ್ ಅಂತ ಹೀಗಂತಿರ್ತಾರೆ. ದೇವರ ವ್ಯವಸ್ಥೆ ಏನಂದ್ರೆ, ಮಗನೇ ನಾನು ನಿನಗೆ ಏನು ಮಾಡ್ತೇನೆ ಅಂದರೆ, ನೀನು ನಿನ್ನ ಇಷ್ಟ ಬಂದಾಗಿರ್ತಿ ಅಂದರೆ ನನ್ನ ಇಷ್ಟ ಬಂದಾಗ ನಾ ಮಾಡ್ತೇನೆ. ಬರ ಬಂದೋಯ್ತು ಅಧಾರ್ಮಿಕರಾದದ್ದರಿಂದ. 12 ವರ್ಷ ಅನ್ನ ಇಲ್ಲ, ಆಹಾರ ಇಲ್ಲ. ಎಲ್ಲರೂ ಇವನು ಬಂದ ಕೂಡ ರಾಜ ನಮಗೆ ಹೊಟ್ಟೆಗೆ ಏನಾದರೂ ಬೇಕು, ಏನಾದರೂ ಕೊಡು. ಯಾಕೆ? ಭೂದೇವಿ ನಿಮಗೆ ದವಸ ಧಾನ್ಯ ಕೊಡ್ತಿಲ್ವಾ? ಎಲ್ಲಿ ಭೂದೇವಿ? ಅವಳು ಗೋರೂಪವನ್ನು ತೆಗೆದುಕೊಂಡು ಓಡ್ತಾಳೆ. ಇವನು ವರ್ಚಸ್ಸನ್ನು ನೋಡಿ ನಿಂತ್ಕೋ ಅಂದ ಅವನ ಆ ವಾಯ್ಸ್ ಕೇಳಿ ನಿಂತು, ನಿನಗೇನು ಬೇಕು ಹೇಳು, ನಾವು ಕೊಡ್ತೀವಿ. ಭೂಮಿಗೆ ನಿಜವಾಗಲೂ ಬೇಕಾದದ್ದೇನು ಅಂದರೆ ಮಳೆ ಅಂತ. ಆ ಮಳೆ ಬರೋದು ಯಜ್ಞಯಾಗಾದಿಗಳಿಂದ ಅಂತ ಶಾಸ್ತ್ರ ಹೇಳೋದು. ಭಗವದ್ಗೀತೆಯಲ್ಲಿ ದೇವರು ಹೇಳಿದಾನೆ, ಯಜ್ಞಾತ್ ಭವತಿ ಪರ್ಜನ್ಯ, ಪರ್ಜನ್ಯಾತ್ ಅನ್ನ ಸಂಭವ, ಅನ್ನಾತ್ ಭವಂತಿ ಭೂತಾನಿ. ಇದೊಂದು ಚಕ್ರ. ಯಜ್ಞಯಾಗಗಳು ಮಾಡಿದಾಗ ಬಂದ ಹೊಗೆ ಇದೆಯಲ್ಲ, ಆ ಹೊಗೆ ಮೋಡಕ್ಕೆ ಕಾರಣ ಆಗತ್ತಂತೆ. ಆ ಮೋಡದಿಂದ ಮಳೆ, ಮಳೆಯಿಂದ ಬೆಳೆ. ಆ ಮಳೆ ಚೆನ್ನಾಗಿ ಬಂದಾಗ ಹಸಿರು ಚೆನ್ನಾಗಿದ್ರೆ ಗೋವುಗಳು ಅದನ್ನು ತಿಂದು ಚೆನ್ನಾಗಿ ಇದ್ರೆ ಹಾಲು, ಮೊಸರು, ಮೊಸರಿನಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ, ತುಪ್ಪದಿಂದ ಮತ್ತೆ ಯಜ್ಞ. ಇದೊಂದು ಸೈಕಲ್. ಇದು ಈ ಸೈಕಲಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಬೇಕು. ನನಗೇನು ಸಂಬಂಧ ಇಲ್ಲ, ನೀನು ಕೂಡಬೇಡ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತ ಯತೀಹಯ. ಈ ಚಕ್ರವನ್ನು ಸುತ್ತಿಸಲಿಕ್ಕೆ ಯಾರು ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ, ಅಘಾಯುಹು, ಅವನು ದೊಡ್ಡ ಪಾಪಿ ಅಂತಾನೆ ಕೃಷ್ಣ. ಇಂದ್ರಿಯಾರಾಮ ಮೋಘಂ ಪಾರ್ಥ ಸಜೀವತಿ, ಅವನ ಜೀವನ ವ್ಯರ್ಥ ಅಂತ ಅನ್ನೋದಕ್ಕೆ ನಾವು ಮಾಡದೇ ಇದ್ರು ಕಡೆ ಪಕ್ಷ ಎಲ್ಲಿ ಆಗುತ್ತೋ ಯಜ್ಞಯಾಗ ಅಲ್ಲಾದರೂ ಒಂಚೂರು ಕಾಂಟ್ರಿಬ್ಯೂಟ್ ಮಾಡಬೇಕು. ಸದ್ಯ ನೀವಾದರೂ ಮಾಡ್ತಾ ಇದ್ದೀರಿ. ದಿನ ವೈಶ್ವದೇವವನ್ನು, ಅಗ್ನಿಹೋತ್ರವನ್ನೆಲ್ಲ ಇಟ್ಕೊಂಡಿದ್ರು, ಈ ಕಮ್ಮಿ ಒಬ್ಬರೋ ಇಬ್ಬರೋ ಇಟ್ಕೊಂಡ್ಯಾರಷ್ಟೇ. ಆ ಹೊಗೆ ಬೇಕು ಅಂತ, ಬರೀ ಹೊಗೆ ಅಲ್ಲ. ಹೊಗೆ ಆದರೆ ಈ ಡೀಸೆಲ್ ಹೊಗೆ ಸಾಕಷ್ಟಿದೆ, ಅದು ಇದ್ದ ಮೋಡವನ್ನು ಹಾಳು ಮಾಡುತ್ತೆ, ಅದಲ್ಲ. ಆದ ಮೇಲೆ ಇವನು ಯಜ್ಞಯಾಗ ನಿಲ್ಲಿಸ್ದ. ಹೀಗೆ ಮಾಡಿದ್ದರಿಂದ ಆಗಿದೆ ಅಂತ ಭೂದೇವಿ ಅಂದು. ಸರಿ, ನಾನು ನಿನಗೆ ಎಲ್ಲ ಸೋರಿಸ್ತೇನೆ. ಈಗ ನಮಗೆ ದವಸ ಧಾನ್ಯ ಬೇಕಲ್ಲ. ನಿಮ್ಮಪ್ಪ ಮಾಡಿದ ಅನಾಚಾರದಿಂದ ದವಸವನ್ನು, ಅಂದರೆ ಭೂಮಿಯಲ್ಲಿ ಬೀಜವನ್ನು ಬಿತ್ತಿದಾಗ ಅದು ಒಡೆದು ಮೊಳಕೆಯನ್ನು ತರೆಸುವ ತಾಕತ್ತು ಸತ್ತು ಹೋಗಿದೆ. ಅದಕ್ಕೇನು ಮಾಡಲಿ ಅಂದ, ಒಂದು ಯಾವುದಾದ್ರೂ ಕರುವನ್ನು ತಗೊಂಬ. ಕರು ಇದ್ದರೆ ನಾನು ಹಾಲು ಕರಿತೇನೆ, ಆ ಹಾಲು ಔಷಧಿಯ ರೂಪದಲ್ಲಿ ಕರಿತೇನೆ. ಹಾಲನ್ನು ನೀನು ಭೂಮಿಯಲ್ಲಿ ಸುರಿ, ಮತ್ತೆ ಅದಕ್ಕೆ ತಾಕತ್ತು ಬರುತ್ತೆ. ಇವನು ಸ್ವಯಂಭುವನವನ್ನು ಕರುವನ್ನಾಗಿ ಮಾಡಿಕೊಂಡು ಹಾಲು ಕರ್ಕೊಂಡ. ಭೂಮಿಯಲ್ಲಿ ಪುನಃ ದವಸ ಧಾನ್ಯಗಳು ಬರುವ ತಾಕತ್ತನ್ನು ಕೊಟ್ಟ ಪುಣ್ಯಾತ್ಮ ಇವನು. ಆದ್ದರಿಂದ ನಾವೆಲ್ಲರೂ ಅವನನ್ನು ನೆನೆಸಬೇಕು. ಪೃಥ್ವಿ ಅಂತ ಕರೆಯೋದ್ರೆ ಪೃಥುರಾಜನ ಮಗಳಂತಿವಳು ಭೂದೇವಿ. ಚೆನ್ನಾಗಿ ಆಯ್ತು. ಆಮೇಲೆ ಎಲ್ಲ ದೈತ್ಯರು, ದಾನವರು ಎಲ್ಲರೂ ಇದ್ರು. ಅವ್ರು ಯಾಕೆ ಬಿಡ್ತಾರೆ, ನಾವು ಕರು ಮಾಡ್ಕೋತೀವಿ ಅಂತ ಪ್ರಹ್ಲಾದನ ಕರು ಮಾಡಿಕೊಂಡು ದೈತ್ಯರೆಲ್ಲ ಮಾಯಾಗಿಯ ವಿದ್ಯೆ ಕಲಿತರು. ಈ ಪಿಶಾಚಿಗಳೆಲ್ಲ ಚೇಷ್ಟೆ ಕಲಿತರಂತೆ. ಪಿತೃದೇವತೆಗಳು ಬೆಳ್ಳಿ ಪಾತ್ರೆ ತೆಗೆದುಕೊಂಡು ಬಂದು ಅವರು ಕರ್ಕೊಂಡ್ರಂತೆ. ತಮಗೆ ಬೇಕಾದ ಸ್ವಧ ಅನ್ನುವ ರಸ,
ಸ್ವಾಹ ಅನ್ನೋದು ದೇವತೆಗಳಿಗೆ ಹಾಕುವ ಆಹುತಿ, ಸ್ವಧ ಅನ್ನೋದು ಪಿತೃದೇವತೆಗಳಿಗೆ. ಹೀಗೆ ಒಂದೊಂದನ್ನು ಕರೆದುಕೊಂಡಿದ್ದಾರೆ ಅನ್ನೋದಕ್ಕೇನೆ ಪಿತೃದೇವತೆಗಳಿಗೆ ಉದ್ದೇಶ ಮಾಡಿಕೊಂಡು ಯಾವುದೇ ಕರ್ಮ ಮಾಡಿದಾಗ ಒಂದು ಬೆಳ್ಳಿ ಪಾತ್ರೆಯನ್ನು ಕೊಡೋದು ಯಾಕೆ ಅಂದರೆ ಅವರಿಗೆ ಬೆಳ್ಳಿ ತುಂಬ ಇಷ್ಟ. ಅವರು ಬೆಳ್ಳಿಯಲ್ಲಿ ಸ್ವಧ ಅನ್ನೋ ರಸವನ್ನು ಕರೆದುಕೊಂಡಿದ್ದಾರೆ ಅಂತ ಹರಿವಂಶ ಹೇಳುತ್ತೆ. ಇಷ್ಟಾದ ಮೇಲೆ ಆ ಪೃಥುವಿನ ಉಪಾಖ್ಯಾನವನ್ನು ಹೇಳಿದರು. ನಂತರದಲ್ಲಿ ವಿಶೇಷವಾಗಿ ಬೇರೆ ಬೇರೆ ಮನ್ವಂತರಗಳ ಬಗ್ಗೆ ಹೇಳಿ ಸ್ವಯಂಭೂ ಸ್ವಾರೋಚಿಷ ಉತ್ತಮ ತಾಪಸ ರೈವತ ಚಾಕ್ಷುಷ ವೈವಸ್ವತ ಸಾವರ್ಣಿ ಭೌತ್ಯ ರೌಚ್ಯ ಬ್ರಹ್ಮ ಸಾವರ್ಣಿ ರುದ್ರ ಸಾವರ್ಣಿ ಮೇರು ಸಾವರ್ಣಿ ದಕ್ಷಿಣ ಸಾವರ್ಣಿ ಅಂತ 14 ಮನ್ವಂತರಗಳು ಅಲ್ಲಿರುವ ಋಷಿಗಳು ಅವರ ಹೆಸರೆಲ್ಲ ಹೇಳಿ ಆದಮೇಲೆ ಮತ್ತೆ ಕೇಳ್ತಾರೆ, ಸ್ವಾಮಿ ಸೂರ್ಯ ಹಾಗೂ ಚಂದ್ರವಂಶದ ವಿವರಣೆಯನ್ನು ಮಾಡಿ ಅವಶ್ಯವಾಗಿ ಹೇಳ್ತೀವಿ ಕೇಳು ಅಂತ ಹೇಳಿ ಪರಮಾತ್ಮನ ಮಗ ಬ್ರಹ್ಮದೇವರು, ಬ್ರಹ್ಮದೇವರ ಮಕ್ಕಳು ಮರೀಚಿ ಅಂತ, ಮರೀಚಿ ಋಷಿಗಳ ಮಕ್ಕಳೇ ಕಶ್ಯಪರು, ಕಶ್ಯಪರ ಮಗನಾಗಿ ಹುಟ್ಟಿದವನು ಸೂರ್ಯ. ದೇವರಿಂದ ಅಲ್ಲಿವರೆಗೂ ಬಂದರು. ಈ ಸೂರ್ಯ ಗರ್ಭದಲ್ಲಿ ಇದ್ದಂತೆ, ಅದಿತಿ ದೇವಿಯಲ್ಲಿ ಹುಟ್ಟಿದವನು. ಅದಕ್ಕೆ ಅವನಿಗೆ ಆದಿತ್ಯ ಅಂತಾನೂ ಹೆಸರು. ದೇವತೆಗಳಿಗೆಲ್ಲ ಆದಿತ್ಯರು ಅಂತ ಕರೀಬೋದು. ಅದಿತಿಯ ಮಕ್ಕಳೆಲ್ಲರೂ ಆದಿತ್ಯರು, ದ್ವಿತೀಯ ಮಕ್ಕಳು ದೈತ್ಯರು. ಸೂರ್ಯ ಗರ್ಭದಲ್ಲಿ ಇದ್ದಾಗ ಸೂರ್ಯ ಹಾಗೂ ಈ ಚಂದ್ರನಿಗೆ ಒಂಥರ ಪರಸ್ಪರ ಸ್ವಲ್ಪ ವಿರೋಧ ಇದೆ. ಚಂದ್ರನ ಮಗ ಬುಧ ಅಂತ, ನವಗ್ರಹದಲ್ಲಿ ಬುಧ ಇದ್ದಾನಲ್ಲ, ಒಂದು ಬೃಹಸ್ಪತಿ, ತುಂಬ ಬುದ್ಧಿವಂತ ಅವನು. ಬುಧ ಏನು ಮಾಡಿಟ್ಟ, ಇವ್ರ ಮನೆಗೆ ಬಂದ, ಗರ್ಭಿಣಿ ಅವಳು. ಸಾಮಾನ್ಯವಾಗಿ ಹಿಂದೆ ಈ ಸಂಪ್ರದಾಯ ಇತ್ತು ಅಂತ ಕೇಳಿದ್ದೀವಿ, ಇವತ್ತಿನ ಜನ್ರೇಷನ್ ನಾವು ನೋಡಿಲ್ಲ. ಮನೆಗೆ ಯಾರಾದರೂ ಭಿಕ್ಷೆಗೆ ಬಂದರೆ, ಭಿಕ್ಷೆ ಅಂದರೆ ಅಮ್ಮ ತಾಯಿ ಅಂತಲ್ಲ, ವಿದ್ಯಾಪೀಠವನ್ನು ನಡೆಸ್ತಾ ಇದ್ರು, ಭವತಿ ಭಿಕ್ಷಾಂದೇಹಿ ಅಂತ ವಿದ್ಯಾರ್ಥಿಗಳು ಬರೋರು. ಮುಷ್ಟಿಪಂಡು ಅಂತ ಮುಂಬೈಯಲ್ಲಿ ಮಾಡಿದ್ರು. ಇಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠ ಶುರುವಾದಾಗ ಅಪಿಜಾರ ಸ್ವಾಮಿಗಳು ಒಂದು ಹಿಡಿಯೋ ಒಂದಿಷ್ಟು ಅಕ್ಕಿಯನ್ನು ದಿನಾ ಒಂದು ಕಡೆ ಇಟ್ಟಿರ್ರಿ, ತಿಂಗಳಿಗೊಮ್ಮೆ ಬರ್ತೀವಿ. ವಿದ್ಯಾಪೀಠ ನಡೆಸೋದು ಕಷ್ಟ ಇತ್ತು ಅವತ್ತೆಲ್ಲ ಪಾಪ. ಇವತ್ತು ಹಣ ಬೇಕಾದಷ್ಟು ಬರ್ತಾ ಇದೆ. ದಿನಾ ನೋಡಿ, ನಿಮ್ಮ ಮನೆಯಲ್ಲಿ 3 ಜನಕ್ಕೆ ಅಥವಾ 4 ಜನಕ್ಕೆ ಅಡುಗೆ ಮಾಡೋದು ಕಷ್ಟ. ಒಂದು ವೇಳೆ ಇವತ್ತು ಬೇಜಾರು ಅಂದರೆ ಎಲ್ಲ ಹೊಟ್ಟೋಗ್ಬೋದು. ವಿದ್ಯಾರ್ಥಿಗಳಿಗೆ ಹಾಗಲ್ಲ, ಬೆಳಗ್ಗೆ 150, ಸಾಯಂಕಾಲ 150, ಮಧ್ಯಾಹ್ನ ಏನೋ ಸ್ನ್ಯಾಕ್ಸು. ಒಂದು ದಿವಸ ಅಲ್ಲ, ಇಟ್ಕೊಂಡಷ್ಟು ದಿವಸ ಆಗಬೇಕು. ವಿದ್ಯಾಪೀಠಗಳನ್ನು ನಡೆಸ್ತಾ ಇದ್ದಾರಲ್ಲ, ಅಂಥವರಿಗೆ ಏನು ಕೊಟ್ಟರು ಸಾರ್ಥಕ. ಏಕೆ ನಮ್ಮ ಕಣ್ಣೆದರಿಗೆ ವಿನಿಯೋಗ ಆಗುತ್ತೆ. ದಿನ ನಮ್ಮಲ್ಲಿ ಅಕ್ಕಿ ಜಾಸ್ತಿಯಾಗಿ ವಿದ್ಯಾಪೀಠ ಕೊಡ್ತೀವಿ, ವಿನಿಯೋಗ ಆಗುತ್ತೆ. ವಿನಿಯೋಗ ಏನ್ರಿ, ದಿನಕ್ಕೆ 2 ಮೂಟೆ ಹೋಗಾಬಿಡ್ತಾವೆ ಅಂತ. ವಿದ್ಯಾರ್ಥಿಗಳಾದಾಗ ಸ್ವಲ್ಪ ಹಸಿವು ಹೆಚ್ಚು ಪಾಪ. ಮನೆಗಳಲ್ಲಾದರೆ ಅದು ಇದು ಏನೇನೋ ತಿಂತಾ ಇರ್ತೀವಿ. ಏನು ತಿನ್ನಬೇಕು ಮಕ್ಕಳು? ಒಂದಿಷ್ಟು ಜನ ಬೆಳಗ್ಗೆ ಉಪ್ಪಿಟ್ಟು ಅದು ಹಾಕಿರೋದು, ದಿನ ಬೇರೆ ಮಾಡಿಕೊಡೋದು ಕಷ್ಟ ಇದೆ. ಪ್ರತಿ ದಿವಸ 150ರಿಂದ 200 ಜನಕ್ಕೆ ಆಗಲೇಬೇಕು ಪಾಪ. ದೊಡ್ಡದೇ ಅದು ವಿದ್ಯಾಪೀಠ ನಡೆಸೋರಿಗೆ. ಅದಕ್ಕೆಲ್ಲ ಈಗ ಸೇವೆ ಅಂತ ಇಟ್ಟಾರೆ. ವಿದ್ಯಾಪೀಠವನ್ನು ನಡೆಸ್ತಾರೆ. ಒಂದು ದಿವಸದ ಖರ್ಚು 7,000 12,000 ಹೀಗೇನೋ ಇದೆ. ಅದು ಎಲ್ಲ ತುಟ್ಟಿಯಾಗಿದೆ. ಯಾರಾದರೂ ಅವರ ಮನೆಯಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಥವಾ ಹುಟ್ಟಿದ ಹಬ್ಬ ಹೀಗೆ ಮಾಡಿಕೊಳ್ಳೋರಿಗೆ ನಮಗೂ ಹೇಳಿದರು, ಈ ಥರ ಅಂದರೆ ನಾವು ಮಾಡ್ಕೊಬೋದಲ್ಲ, ನೀವು ಮಾಡ್ಕೊಬೋದ ಕೊಡ್ರಿ, ಈ ಥರ 4 ಜನಕ್ಕೆ ಹೇಳ್ರಿ, ಸ್ವಲ್ಪ ಸ್ವಾಮಿಗಳಿಗೂ ಹೊರೆ ಕಮ್ಮಿ ಆಗುತ್ತೆ. ಒಂದಿನ ವರ್ಷದಲ್ಲಿ ಒಂದು ದಿವಸ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಭೋಜನ ಕೃಷ್ಣಾರ್ಪಣ ಅಂತ ಅದಕ್ಕೆ ಹಣ ಕೊಟ್ಬಿಡ್ಲಿ. ಮತ್ತು ಅವನ ಅಕ್ಕಿ ತರೋದು, ಬೇಳೆ ತರೋದು, ಅವನ ಅಡುಗೆ ಅವನು ಬೇಡ ಅನ್ನೋದು ಬೇಡ. ನಾವು ಅವರ ಹೆಸರಲ್ಲಿ ಬೇಕಾದ್ರೆ ಅವತ್ತು ಅವರು ಬಂದು ಊಟಕ್ಕೆ ಬರಬಹುದು ಅಂತ ಸ್ಕೀಮ್ ಚೆನ್ನಾಗಿದೆ. ನಮ್ಮ ಕಣ್ಣೆದರಿಗೆ ಎಲ್ಲೆಲ್ಲೋ ಏನೇನೋ ಕೊಡ್ತೇವೆ, ಇರಲಿ. ಅನಾಥ ಆಶ್ರಮಕ್ಕೆ ಕೊಡೋದು ಅದು ಒಂದು ಪುಣ್ಯವೇ. ಆದರೆ ಇಲ್ಲಿ ಶಾಸ್ತ್ರ ಅಧ್ಯಯನ ಮಾಡುವ ಹುಡುಗರು ಪರಿಶೇಖ ಮಾಡಿ ಪ್ರಾಣಾಹುತಿಯನ್ನು ತೆಗೆದುಕೊಂಡು ಒಂದು ತುತ್ತು ನಮ್ಮ ಹೆಸರಲ್ಲಿ ತಿಂದು ಆ ತಿಂದ ಅನ್ನವನ್ನು ಮಂತ್ರಸ್ತೋತ್ರ ಹೇಳಿ ಅರಗಿಸಿಕೊಳ್ತಾರಲ್ಲ, ಅದು ತುಂಬ ಪುಣ್ಯ. ನಾವೆಲ್ಲರೂ ಮಾಡಲೇಬೇಕಾದದ್ದು. ನಿತ್ಯ ನಮ್ಮ ಮನೆಯಲ್ಲಿ ಅತಿಥಿ ಅಭ್ಯಾಗತರಿಗೆ ಅನ್ನ ಹಾಕಿ ಊಟ ಮಾಡಬೇಕಾಗಿತ್ತು. ಹಾಗೆ ಊಟ ಮಾಡಲಿಲ್ಲ ಅಂದ್ರೆ ಅದು ಪಾಪ ಅಂತ. ಯಾರು ಅತಿಥಿ ಬರ್ತಾರೆ ಇವತ್ತು? ತಿಥಿ ದಿನ ಕರೆದ್ರೆ ಬರಲ್ಲ ಯಾರು, ವಿ ವೋಂಟ್ ಹ್ಯಾವ್ ಟೈಮ್ ಅಂತಾರೆ. ಬಂದು ಬಳಗ ಬಿಟ್ಟು ನೆಂಟ ನ್ಯಾತಕ್ಕೆ ಬಂದ ಅತಿಥಿಗನ್ನವಿಕ್ಕದ ಸದನ ವ್ಯಾತಕ್ಕೆ ಕಂದರನ್ನು ಮಾರುತಿಪ್ಪ ತಂದೆಯಾತಕ್ಕೆ ಹಿಂಸೆಯನ್ನು ಪಡಿಸುವಂಥ
ಅಂಥ ಅರಸನ್ಯಾತಕೆ ಮಧ್ವಮತವ ಪೊಂದದವನ ಭಕುತಿಯಾತಕೆ. ಮುಖ್ಯ ಹೇಳಿಕೆ ಬಂದದ್ದೇನೆಂದ್ರೆ, ವಿದ್ಯಾರ್ಥಿಗಳು ಅಥವಾ ಇನ್ಯಾರು ದಾಸರು ಬಂದರೆ ಅವರ ಕೈಯಲ್ಲಿ ಭಿಕ್ಷೆ ಹಾಕಿಸಿ ಅವರಿಂದ ಆಶೀರ್ವಾದ ತಗೊಳ್ಳೋರು. ಸುಖ ಪ್ರಸವ ಆಗಲಿ, ಒಳಗಿರೋ ಮಗು ಚೆನ್ನಾಗಿರಲಿ. ಇವತ್ತೆಲ್ಲ ಮೆಡಿಕಲ್ ಫೀಲ್ಡ್ ತುಂಬ ಮುಂದುವರೆದಿದೆ. ಹಾರ್ಟ್ ಬೀಟ್ ನೋಡ್ತಾರೆ, ಅದರ ಉಸಿರಾಟ ನೋಡ್ತಾರೆ, ಅದಾದ ಮೇಲೆ ಮಗು ಪೊಸಿಷನ್ ಹೇಗಿದೆ, ಇವತ್ತೆಲ್ಲವೂ ಸ್ಕ್ಯಾನಿಂಗು. ಇನ್ನೂ ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿ ಆಗಿರೋದ್ರಿಂದ ಅದೇನದು ಆ ಮಗುಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇನ್ನು ಹೊರಗಿಂದಾನೇ ಏನೋ ರೇಸ್ ಬಿಟ್ಟು ಆಪರೇಷನ್ ಅಂತ ಅದೊಂದು ಬೇರೆ ಬಾಬಾ ತುಂಬ ಮುಂದೆ. ಇನ್ಯಾವುದೂ ಇಲ್ಲ. ಈ ಆಚಾರಗಳ ಆಶೀರ್ವಾದ ಮಾಡಿದ್ರೆ ಗಟ್ಟುಮುಟ್ಟಿಯಾಗಿರೋದು. ಇಲ್ಲಾಂದ್ರೆ ಪಾಪ ಏನು ಹುಟ್ಟತ್ತೋ ಏನೋ, ಹುಟ್ಟೋವರೆಗೂ ಭಯ ಇರೋದು, ಹೇಗಿದೆಯೋ ಏನೋ. ಈ ಆತಂಕದಲ್ಲಿ ಮಕ್ಕಳನ್ನು ಹಡೆದ ತಾಯಂದರು ಪಾಪ ತುಂಬ ಭಯಪಟ್ಟು ಹಡೆದಿರ್ತಾರೆ. ಇವತ್ತು ಸ್ವಲ್ಪ ಮೆಡಿಕಲ್ ಫೀಲ್ಡು ಮುಂದುವರೆದಿರೋದ್ರಿಂದ ಅನುಕೂಲ ಉಂಟು. ಹಾಗೆ ಭಿಕ್ಷೆಯನ್ನು ಹಾಕಲಿಕ್ಕೆ ಅವಳು ಬಂದು, ಸೂರ್ಯನ ಗರ್ಭಿಣಿ ಅದಿತಿ ದೇವಿ ಕಶ್ಯಪರ ಹೆಂಡತಿ, ಹಾಕಲಿಕ್ಕೆ ಬಂದು. ಅವಳು ತುಂಬ ದೂರದಲ್ಲಿದ್ದು, ಮನೆ ದೊಡ್ಡದಾಗಿತ್ತು. ಹಿಂದಿನಿಂದ ನಿಧಾನಕ್ಕೆ ನಡೆದುಕೊಂಡು ಬರೋದ್ರಲ್ಲಿ ಇವನೊಂದು 2 ನಿಮಿಷ ನಿಂತಿದ್ದ. ಶಾಪ ಕೊಟ್ಟು ಹೊಟ್ಟೋದ, ನಿನ್ನ ಗರ್ಭದಲ್ಲಿರೋ ಮಗು ಸತ್ತೋಗ್ಲಿ. ಪಾಪ ಅವಳು ಅಳ್ತಾ ಬಂದು ಕಶ್ಯಪರ ಹತ್ರ, ನಾನು ಹಾಕಲಿಲ್ಲ ಅಂದ್ರೆ ಅವನು ಶಾಪ ಕೊಡಲಿ, ಇದು ತಪ್ಪಲ್ವಾ? ಅವರು ನೋಡಿದ್ರು ಧ್ಯಾನದಿಂದ, ಗೊತ್ತಾಯ್ತು ಅವನು ಬೇಕಂತ ಮಾಡಿದ್ದಾನೆ, ಏನೂ ಆಗೋದಿಲ್ಲ. ನಿನ್ನ ಆ ಗರ್ಭದಲ್ಲಿರುವ ಅಂಡ ಅದು ಸಾಯೋದಿಲ್ಲ. ಮಾರುತ, ಋತ ಅಂದ್ರೆ ಅಳೋದು, ಮಾ ಅಂದ್ರೆ ಬೇಡ, ಮಾರುತ ಅಂಡ ಸಮ್ಯಕ್ಕಸ್ತಿ, ಅದು ಚೆನ್ನಾಗಿ ಇದೆ. ಮಾರುತ ಅಂಡ ಅಂದದ್ದರಿಂದ ಮಾರ್ತಾಂಡ ಅಂತ ಹೆಸರಾಯ್ತು ಸೂರ್ಯನಿಗೆ. ಒಳ್ಳೆ ಬ್ರೈಟ್ ಆಗಿ ಹುಟ್ಟಿದ ಅವನು, ಒಳ್ಳೆಯವಳಾಗಿ. ಉದ್ದೇಶ ಸರಿ ಇದೆ, ಸುಮ್ಮನೆ ಶಾಪ ಏನು ಹತ್ತೋದಿಲ್ಲ ಬಿಡಿ. ಸುಮ್ಮನೆ ಶಾಪ ಕೊಡ್ತೀವಿ ಅಂದ್ರೆ ಕೊಡೋರ್ಗೊಂದು ಯೋಗ್ಯತೆ ಬೇಕಲ್ಲ. ನೀವೇನು ನಿಮ್ಮ ಕ್ವಾಲಿಫಿಕೇಶನ್, ಶಾಪ ಕೊಡೋದೇ ಕ್ವಾಲಿಫಿಕೇಶನ್. ನಿನ್ನ ತಲೆ ಅಂದ್ರು ಹತ್ತಿದ್ಯಾ ಯಾರಿಗಾನ, ಅದೇ ಆಗ್ತಾ ಇಲ್ಲ ಅಂತ ಮತ್ತು ಬಾಯಿ ಮುಚ್ಕೊಂಡಿರು ಅಂತಾರೆ. ಹೀಗಾಗಿ ಅವನು ವಿಶೇಷವಾಗಿ ಸೂರ್ಯನ ಅವತಾರ ಆಯಿತು. ಸೂರ್ಯನ ಹೆಂಡತಿ ಹೆಸರು ಸಂಜ್ಞಾದೇವಿ. ಸಂಜ್ಞಾದೇವಿ 3 ಮಕ್ಕಳನ್ನು ಪಡೆದಳು ಸೂರ್ಯನಿಂದ. ಯಮಧರ್ಮರಾಜ ಯಮುನಾದೇವಿ ಅವಳಿ ಜವಳಿ, ಇನ್ನೊಬ್ಬ ಈ ಮನ್ವಂತರದ ಅಧಿಪತಿ ವೈವಸ್ವತ ಮನು. ಸೂರ್ಯನ ಒಟ್ಟಿಗೆ ಸಂಸಾರ ಮಾಡೋದು ಕಷ್ಟ ಆಯಿತು. ಕೆಟ್ಟ ಬಿಸಿಲು. ಛಾಯಾದೇವಿ ಅಂತ, ಛಾಯಾ ಅಂದರೆ ನೆರಳು. ಆ ನೆರಳಿಗೆ ಜೀವಕಲೆಯನ್ನು ತುಂಬಿ ಇವಳು ಹೇಳಿದ್ಲು, ನನ್ನ ಗಂಡನ ಒಟ್ಟಿಗೆ ನೀನಿರು, ನಾನು ಮನೆಗೆ ಹೋಗ್ತೀನಿ ತವರ ಮನೆಗೆ. ಆಯಿತು, ನಾನು ಇರ್ತೇನೆ, ಆದರೆ ಈ ರಹಸ್ಯ ಹೇಳಬೇಡ ಅಂದು. ನಾನು ನೀನಲ್ಲ ಅಂತ ಹೇಳಲ್ಲ. ಆದರೆ ಯಾವತ್ತು ನನ್ನ ಗಂಡ ನನ್ನ ಜುಟ್ಟನ್ನು ಹಿಡಿದು ಜಗಳ ಆಡ್ತಾನೆ ಅವತ್ತು ಇದನ್ನು ಹೇಳ್ತೀನಿ. ಇವಳು ಒಂದು ಕಾನ್ಫಿಡೆನ್ಸು. ದೇವತೆಗಳಲ್ಲಿ ಜುಟ್ಟು ಹಿಡಿದು ಜಗಳ ಆಡೋ ಅಷ್ಟು ಮುಂದುವರೆದಿಲ್ಲ, ಮನುಷ್ಯರಲ್ಲೂ ಇಲ್ಲ. ಹಿಂದೆ ಯಾರು ಸ್ವಲ್ಪ ವಿವೇಕ ಇಲ್ಲದೆ ಜುಟ್ಟು ಹಿಡಿದು ಜಗಳ ಆಡ್ತಾರೆ. ಜಗಳ ಆಡಲೇವ, ಜುಟ್ಟು ಹಿಡ್ಕೊಂಡೆಲ್ಲ ಎಳೆಯೋದು ಮಾಡೋದು ಈಗೆಲ್ಲ ಸಾಧ್ಯ ಇಲ್ಲ ಅಂದ್ಕೊಳ್ಳಿ. ಜುಟ್ಟಿರೋದೇ ಕಮ್ಮಿ ಇರುತ್ತೆ, ಎಳಿಲಿಕ್ಕೆ ಹೋದ್ರೆ ಗೋವಿಂದ. ಹಾಗಾಗಿ ಜಗಳ ಪಗಳ ಆಡಬಾರ್ದು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತಾನೆ ಹಾಕ್ತಾರೆ. ಹೆಣ್ಣು ಮಕ್ಕಳು ಮನೆಯಲ್ಲಿ ಸಂತೋಷವಾಗಿ ಕಣ್ಣೀರು ಹಾಕ್ತಾ ಇದ್ರೆ ಆ ಮನೆಯಲ್ಲಿ ದೇವತೆಗಳ ಸನ್ನಿಧಾನ ಇರುತ್ತೆ. ಇದು ಮಿಸ್ಯೂಸು ಮಾಡ್ಕೋಬಾರ್ದು. ಮಾತೆತ್ತಿದ ವೇಳೆಯಿಂದ ಅವರು ಕಣ್ಣೀರು ಹಾಕ್ಬಾರ್ದು. ಕಾಫಿ ಕೊಡು ಅಂದರೆ ಆಯಿತು ಕಣ್ಣೀರಲ್ಲೇ ಡಿಕಾಕ್ಷನ್ ಹಾಕ್ತೀನಿ ಅನ್ನಬಾರ್ದು. ಮನೆ ಕೆಲಸ ಮಾಡಿಕೊಂಡು ಸುಮ್ಮನೆ ಆಡಬಾರ್ದು. ಇವನು ಬೈಯೋದು ಮಾಡೋದು ಸರಿ. ಇಷ್ಟಾದ ಮೇಲೆ ಚೆನ್ನಾಗಿ ಇದ್ರು. 2 ಮಕ್ಕಳಾದ್ರು ಛಾಯಾದೇವಿಗೆ. ಒಬ್ಬ ಶನಿ, ಏನು ನವಗ್ರಹದಲ್ಲಿ ಶನಿ ಇದಾನಲ್ಲ ಅವನು. ಇನ್ನೊಬ್ಬ ಮಗ ಈ ಮುಂದಿನ ಮನ್ವಂತರದ ಅಧಿಪತಿ ಸಾವರ್ಣಿ ಮನ್ವಂತ. ಯಾವಾಗ ಶನಿ ಅವತಾರ ಆಯಿತು, ಈ ಯಮಧರ್ಮರಾಜನ ಬೈಲಿಕ್ಕೆ ಶುರು ಮಾಡಿದ್ರು. ಮಲತಾಯಿ ಅಲ್ಲ, ತುಂಟತನ ಮಾಡೋ ಶನಿ ಬೈಸ್ಕೊಂಬೋದು ಯಮಧರ್ಮರಾಜ. ಅವನು ಮೈ ಹೊರದೋಯ್ತು. ಒಂದ್ಸಲಿ ಅಮ್ಮನ ಕಾಲು ತೋರಿಸಿ, ಜಾಡ್ಸು ಹೋದ್ರೆ ಹೇಗಿರತ್ತೆ ಗೊತ್ತಾ, ಶಾಪ ಕೊಟ್ಬಿಟ್ಲು, ನಿನ್ನ ಕಾಲು ಬಿದ್ದೋಗ್ಲಿ ಅಂತ. ಸೂರ್ಯ ಬಂದ, ಏನು ಗಲಾಟೆ, ಅಪ್ಪ ಇವಳೇನು ನನ್ನ ತಾಯಿನೋ ಮಲ್ತಾಯಿನೋ ವಿಚಾರಿಸು, ಏನು ಮಾಡಿದೆ ಹೇಳು. ಅಲ್ಲ ರೀ, ಇವನೇನು ನಿನ್ನ ಮಗ ನನ್ನ ಕಾಲಿಗೆ ತೋರಿಸ್ತಾನೆ ನನಗೆ. ಹಾಗೆಲ್ಲ ಮಾಡಬಾರ್ದು, ತಾಯಿ ಕಾಲು ತೋರಿಸ್ಬಾರ್ದು. ಮೊದಲು ಅವಳನ್ನು ವಿಚಾರಿಸು. ಆಗ ಜುಟ್ಟು ಹಿಡ್ಕೊಂಬಿಟ್ಟ. ಮರ್ಯಾದೆಯಿಂದ ನೀನು ಯಾರು ಹೇಳು. ಅವಳು ಹೇಳೋದು, ನಾನು ನಿನ್ನ ಹೆಂಡತಿ ಅಲ್ಲ, ನಿನ್ನ ಹೆಂಡತಿ ಜೆರಾಕ್ಸ್ ಕಾಪಿ. ಅವನಿಗೆ ಸೂರ್ಯನಿಗೆ ಆನಂದ ಆಯ್ತು. ಕೇಳಿದ್ಯಾ, ಅದಕ್ಕೆ ಹೀಗೆ ಮಾಡ್ತೀಯ ಹೇಳುವ. ಸೂರ್ಯ ಏನಂದ, ಬೇಕಾದಾಗ್ಲಿ ತಾಯಿ ಸ್ಥಾನದಲ್ಲಿರೋರ್ಗೂ ಕಾಲು ತೋರಿಸ್ಬಾರ್ದು, ತೋರಿಸಿದೆ ನಿನ್ನ ಕಾಲು ಬೀಳಲಿ ಅಂದ.
ಇದೇನು ಅನ್ಯಾಯ ಇದು? ಕಾಲು ಬೀಳಲಿ, ನೀನು ನಿರಪರಾಧಿ ಆದದ್ದರಿಂದ ಪುನಃ ಚಿಗುರ್ಲಿ ಎಂದ. ಯಮನ ಕಾಲು ಹುಳ ತಿಂದು ಹೋಗಿ ಮತ್ತೆ 2 ಚಿಗುರ್ತಂತೆ. ಆಮೇಲೆ ಮತ್ತೆ ಇವನು ಬಂದ ಸೂರ್ಯ ಅವಳ ತವರು ಮನೆಗೆ. ಆ ತಂದೆ ಅಂದ ತೊಷ್ಟಳು ಅನ್ನೋನು, ನನ್ನ ಮಗಳು ಬಂದ್ಲು, ಆದರೆ ಪರ್ಮನೆಂಟ್ ಆಗಿ ಏನೋ ನವರಾತ್ರಿ ರಜಾ ದೀಪಾವಳಿ ರಜಕ್ಕೆ ಇರೋದಾದರೆ ಓಕೆ ಅಂದೆ, ಇಲ್ಲ ಪರ್ಮನೆಂಟ್ ಅಂದ್ಲು. ನೋ, ಅಲ್ಲೇ ಗಂಡನ ಮನೇಲೆ ಹೋಗೋದು ಕಳಿಸ್ದೆ. ಅವಳು ಮಹಾಪತಿವ್ರತೆ, ನಿನ್ನ ಮನೆಗೂ ಬಂದಿಲ್ಲ, ಅರಣ್ಯದಲ್ಲಿದ್ದಾಳೆ. ಅರಣ್ಯದಲ್ಲಿ ಹೆಣ್ಣಿನ ವೇಷದಲ್ಲಿದ್ದರೆ ಇನ್ಯಾವುದಾದ್ರೂ ಪುರುಷ ನೋಡ್ಬೋದು ಅಂತ ಕುದುರೆ ವೇಷದಲ್ಲಿದ್ದಾಳೆ ಅವಳು. ಇವನು ಕುದುರೆಯಾಗಿ ಬಂದ ಸೂರ್ಯ. ಕುದುರೆಯಾಗಿ ಇದ್ದಾಗ ದಂಪತಿಗಳು ಹುಟ್ಟಿದ 2 ಮಕ್ಕಳೇ ಅಶ್ವಿನಿ ದೇವತೆಗಳು. ನಾ ಸತ್ಯಾದಸ್ರು, ಮೂಗಿನಿಂದ ಬಂದರು ಅವರು. ನಮ್ಮ ಮೂಗಿನಲ್ಲಿ ಇರ್ತಾರವರು, ಗಂಧಜ್ಞಾನವನ್ನು ಮಾಡಿಸಿಕೊಡ್ತಾರೆ. ಇದಾದ ಮೇಲೆ ಸೂರ್ಯನ ಮಗ ವೈವಸ್ವತಮನು ಅವನ ವಂಶದ ವಿವರಣೆಯನ್ನು ಶುರು ಮಾಡ್ತಾರೆ. ನಾಳೆ ದಿವಸ ಅದನ್ನು ಹೇಳುವ. ನಾಳೆಯಿಂದ ಸಾಯಂಕಾಲ 4:15 5:00. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.